ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕೃಪೆ, ಕರುಣೆಯಲ್ಲಿ ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದಲ್ಲಿ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಅದೇ ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಇದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯ ಮಾಡಿಕೊಡುತ್ತೆ. ಭವಿಷ್ಯ ಹೀಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಕರ್ಮದ ಆಧಾರದ ಮೇಲೆ ಬದಲಾವಣೆಯನ್ನು ಕಾಣುತ್ತೆ. ಹಾಗಾಗಿ ಇದು ನಿಮ್ಮ ಭವಿಷ್ಯದಲ್ಲಿ ನೀವು ಈ ಎಲ್ಲ ಬದಲಾವಣೆಯನ್ನು ಮಾಡಿಕೊಂಡ್ರೆ, ತಪ್ಪುಗಳನ್ನು ತಿದ್ದುಕೊಂಡ್ರೆ, ಈ ಎಲ್ಲ ರೀತಿಯ ಒಂದು ಪರಿವರ್ತನೆಯನ್ನು ಮಾಡಿಕೊಂಡ್ರೆ ಖಂಡಿತ ಭವಿಷ್ಯ ಸುಂದರವಾಗಿ ರೂಪಿಸ್ಕೊಳ್ಬಹುದು ಅನ್ನೋದ ಒಂದು ಗೈಡೆನ್ಸ್ ನಿಮಗೆ ಇಲ್ಲಿ ಭಗವಂತನಿಂದನೇ ಸಿಗುತ್ತೆ. ಯಾಕಂದರೆ ನೀವು ನಂಬಿದ ಗುರುವನ್ನು ಹಾಗೆ ದೈವ ಶಕ್ತಿಗಳನ್ನು ನೆನಪು ಮಾಡಿಕೊಂಡು ನೀವು ಎನರ್ಜಿಗೆ ಕನೆಕ್ಟ್ ಆಗಿರ್ತೀರ. ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಪ್ರಸ್ತುತ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಈಗಿನ ಒಂದು ಎನರ್ಜಿಗೆ ನಿಮ್ಮ ಜೀವನದಲ್ಲಿ ಯಾಕೆ ಕೆಲವು ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಕೆಲವು ಜನರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಯಾಕೆ ಕೆಲವರು ದೂರ ಆಗ್ತಾ ಇದ್ದಾರೆ, ಯಾಕೆ ಕೆಲವೊಂದು ನೋವುಗಳು ವರ್ಷಗಳವರೆಗೆ ನಿಮ್ಮ ಹೃದಯದಲ್ಲಿ ಉಳಿತಾ ಇದ್ದಾವೆ ಅನ್ನೋದು ಇಲ್ಲಿ ನಿಮ್ಮ ಪ್ರಶ್ನೆಯಾಗಿದೆ. ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ, ನೀವು ಕೇವಲ ಇಲ್ಲಿ ನಿಮ್ಮ ಜೀವನಕ್ಕಾಗಿ ಹುಟ್ಟಿಲ್ಲ, ನನ್ನ ಕೆಲಸ ನಡೆಯಲು ನೀನು ಒಂದು ಸಾಧನವಾಗಿ ಕೂಡ ನಾನು ಬಳಸ್ಕೊಂಡಿರ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ಕೆಲವೊಮ್ಮೆ ನೀವು ಯಾರಿಗಾದರೂ ಒಂದು ಒಳ್ಳೆಯ ಮಾತು ಹೇಳಿರ್ಬೋದು, ಯಾರಾದರೂ ಆತ್ಮಹತ್ಯೆಯ ಆಲೋಚನೆಯಲ್ಲಿದ್ದಾಗ ನಿಮ್ಮ ಒಂದು ಮಾತು ಅವರನ್ನು ಬದುಕಿಸಿರ್ಬೋದು. ನೀವು ಮಾಡಿದ ಸಹಾಯ ಸಣ್ಣದಾಗಿ ಕಾಣಬಹುದು, ಆದರೆ ಗುರುಗಳ ದೃಷ್ಟಿಯಲ್ಲಿ ದೊಡ್ಡ ಸೇವೆಯಾಗಿ ಕಂಡಿದೆ. ಈ ಸಹಾಯಕ್ಕೆ ನಿಮಗೆ ಖಂಡಿತ ಗುರುವಿನಿಂದ ಆಶೀರ್ವಾದ ಸಿಗುತ್ತೆ. ಅಂದರೆ ಗುರುವಿನ ಆಶೀರ್ವಾದವನ್ನೇ ಪಡ್ಕೊಳ್ಳುವಷ್ಟು ಮಟ್ಟಿಗೆ ನಿಮ್ಮ ಸೇವೆಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಹಣದ ಸಹಾಯ ಮಾಡಿಯೇ ನೀವು ಇಲ್ಲ ಪೂಜೆ ಮಾಡಿಸಿ ನೀವು ಒಂದು ಪುಣ್ಯವನ್ನು ಗಳಿಸ್ಕೊಳ್ಬೇಕು ಅಂತ ಇಲ್ಲ, ಯಾಗ ಯಜ್ಞಗಳನ್ನು ಮಾಡಿಯೇ ನೀವು ಪುಣ್ಯವನ್ನು ಗಳಿಸ್ಕೊಳ್ಬೇಕು ಅಂತ ಇಲ್ಲ. ಮನುಷ್ಯತ್ವ, ಮಾನವೀಯತೆಯಿಂದ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿದಾಗಲೂ ಕೂಡ ಅದು ಒಂದು ದೊಡ್ಡ ಸೇವೆ ಆಗಿರುತ್ತೆ. ಹಣ ಕೊಟ್ಟು ಸೇವೆ ಮಾಡದೇ ಇರೋ ಅಷ್ಟು ಪುಣ್ಯವನ್ನು, ಅಂದರೆ ಹಣ ಕೊಟ್ಟು ಸೇವೆ ಮಾಡಿದರೂ ಕೂಡ ಆ ಪುಣ್ಯ ಸಿಗೋದಿಲ್ಲ, ಅಷ್ಟರ ಮಟ್ಟಿಗೆ ಈ ಒಂದು ಕಾರ್ಯ ನಿಮಗೆ ಪುಣ್ಯ ತಂದುಕೊಡ್ತದೆ. ಹಾಗಾಗಿ ಕೆಲವೊಂದು ಸಾರಿ ನೀವು ಯಾರದ್ದೋ ಭರವಸೆಯಾಗಿ ನಿಲ್ತೀರಾ, ಅವರಿಗೆ ನಿಮ್ಮ ಕೈಲಿ ಏನೂ ಸಹಾಯ ಮಾಡೋಕ್ಕಾಗೋದಿಲ್ಲ, ಆದರೆ ನಾನು ಅವರಿಗೋಸ್ಕರ ಒಂದು ದಿನದ ವ್ರತ ಮಾಡ್ತೀನಿ, ಒಂದು ದಿನದ ಪೂಜೆ ಮಾಡ್ತೀನಿ, ಒಂದು ದಿನ ಅವರಿಗೋಸ್ಕರ ನಾನು ಉಪವಾಸ ಇರ್ತೀನಿ, ಭಗವಂತ ಅವ್ರಿಗೆ ನಾನು ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಅವ್ರ ಪರವಾಗಿ ನಾನೊಂದು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ನೀವು ಮಾಡಿದ್ದೀರಾ ಅಂದರೆ ಖಂಡಿತ ಇದು 1000 ಪಟ್ಟು ನಿಮ್ಮ ಒಂದು ಕುಟುಂಬಕ್ಕಾಗಿರ್ಬೋದು, ನಿಮ್ಗಾಗಿರ್ಬೋದು ಒಳ್ಳೆಯದನ್ನು ಮಾಡುತ್ತೆ ಅನ್ನೋ ರೀತಿಯಲ್ಲೇ ಬರ್ತದೆ. ಹಣ ಕೂಡಿಟ್ಟುಕೊಂಡು ನನ್ನ ಭವಿಷ್ಯಕ್ಕಾಗತ್ತೆ, ಅದು ನನಗೆ ವಯಸ್ಸಾದ ಕಾಲಕ್ಕೆ ಆಗತ್ತೆ ಅಂತ ಹೇಳಿ ನೀವು ಕಾಯ್ತಿರಲ್ಲ, ಹಾಗಲ್ಲ ಇದು. ನೀವು ಇವತ್ತೇನೊಂದು ಕರ್ಮ ಮಾಡ್ತೀರಾ, ಒಳ್ಳೆಯ ಉದ್ದೇಶ ಹೊಂದಿ ಯಾರಿಗೋ ಒಂದು ಸೇವೆ ಮಾಡಿದ್ರಿ, ಅದು ಅವ್ರಿಗೆ ಭರವಸೆ ತುಂಬೋದಾಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ದುಃಖ ಇತ್ತು, ಆ ದುಃಖವನ್ನು ದೂರ ಮಾಡ್ಕೋ ಅನ್ನೋ ರೀತಿಯಲ್ಲಿ ಒಂದು ಯಾವುದೋ ರೀತಿ ಒಂದು ಸಮಾಧಾನದ ಮಾತುಗಳನ್ನು ಆಡೋದಾಗಿರ್ಬೋದು, ಇಲ್ಲ ಹಸಿದವರಿಗೆ ಒಂದು ತೊತ್ತು ಊಟ ಕೊಟ್ಟದ್ದಾಗಿರ್ಬೋದು, ಯಾವುದೋ ರೀತಿ ಒಂದು ಸಹಾಯ ಮಾಡಿದ್ದೀರಾ ಅಂದರೆ ಇದು ನಿಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಈಗಲೇ ನೀವು ಒಂದು ಡಿಸರ್ವ್ ಮಾಡ್ತಾ ಇದ್ದೀರಾ ಒಂದು ಪುಣ್ಯವನ್ನು ಅಂತ ಹೇಳಿ. ಹಣ ಕೊಡದದ್ದನ್ನು ಈ ಪುಣ್ಯ ನಿಮಗೆ ಖಂಡಿತ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಂತಹ ಕಾರ್ಯಗಳು ನಿಮ್ಮಿಂದ ಆಗ್ತಾ ಇದ್ದಾವೆ, ತುಂಬ ಬದಲಾವಣೆ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಿಂದಿನಕ್ಕಿಂತ ಈಗ ನಿಮ್ಮ ಆಲೋಚನೆಗಳು ತುಂಬ ಭಿನ್ನವಾಗಿದ್ದಾವೆ, ವಿಶೇಷವಾಗಿದ್ದಾವೆ, ಹಾಗೆ ಶಾಂತಿಯಿಂದ ಕೂಡಿದ್ದಾವೆ. ಅಂದರೆ ಯಾವುದನ್ನು ಕೂಡ ತುಂಬ ಒತ್ತಡದಿಂದ ನೋಡ್ತಾ ಇಲ್ಲ, ಎಲ್ಲವನ್ನು ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದು ಒಳ್ಳೆಯದೇ, ಮುಂದೆ ಆಗೋದೆಲ್ಲ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದರೆ ಹಿಂದೆ ಆಗಿದ್ದು ಕೂಡ ಒಳ್ಳೆಯದೇ ತಾನೇ, ಅದರಿಂದನೇ ತಾನೇ ಅವ್ರ ಯೋಗ್ಯತೆ ತಿಳಿದಿದ್ದು, ಅದರಿಂದನೇ ತಾನೇ ಈ ಬದಲಾವಣೆ ಬಂದಿದ್ದು ಅನ್ನೋ ರೀತಿಯಲ್ಲಿ ಈಗ ನೀವೊಂದು ಗುರುವಿನ ರೀತಿ ಒಂದು ಅರಿವನ್ನು ಮೂಡಿಸ್ಕೊಂಡು ಮಾತನಾಡುವ ಮಟ್ಟಕ್ಕೆ ನೀವು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಅನೇಕ ರೀತಿಯ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಅಂದರೆ ಖಂಡಿತ ಆ ಸಹಾಯ ಎಲ್ಲೂ ಹೋಗಿಲ್ಲ, ಅದು ನಿಮ್ಮ ಭವಿಷ್ಯ ಸುಂದರ ಭವಿಷ್ಯವಾಗಿ, ಅಂದರೆ ಅದನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಪುಣ್ಯ ಡಿಸರ್ವ್ ಮಾಡಿ ಈಗ ಇಟ್ಕೊಂಡ್ಬಿಟ್ಟಿದ್ದೀರಾ. ನೀವು ಹಣನಾದರೂ ನಿಮ್ಮ ಕೆಲಸಕ್ಕೆ ಬರುತ್ತೋ ಇಲ್ಲ, ನೀವು ಕೂಡಿಟ್ಟು ಹಣ, ಆದರೆ ಅದ್ರ ಹಿಂದೆ ಎಷ್ಟೋ ಜನ ಬಿದ್ದಿರ್ತಾರಲ್ವ, ಹಣ ಕೂಡಿಟ್ರೆ ಅಂದರೆ ಹಣ ಕೂಡಿಟ್ಟಿದ್ದಾರೆ, ಅದು ನಮಗೆ ಬೇಕು ನಿಮಗೆ ಬೇಕು ಏನೋ ಆದರೂ ಒಂದು ಮನುಷ್ಯ ಆಲೋಚನೆ ಮಾಡ್ಬೋದು, ಆದರೆ ಹಣಕ್ಕಾಗಿ ನಿಮ್ಮನ್ನು ಮೋಸಗೊಳಿಸ್ಬೋದು, ಯಾವುದೋ ರೀತಿಯಲ್ಲಿ ಒಟ್ಟು ಆ ಹಣವನ್ನು ಕಿತ್ಕೊಳ್ಳೋಕ್ಕೆ ಅವನು ಹವಣಿಸ್ಬೋದು, ಆ ಹಣ ಇದೆ ಅಂತ ಹೇಳಿ. ಆದರೆ
ಈ ಒಂದು ಸೇವೆ, ದಾನ, ಧರ್ಮ, ಒಂದು ನಾಮಸ್ಮರಣೆ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ನೀವು ಗಳಿಸ್ಕೊಂಡು ಇಟ್ಕೊಂಡಿರುವ ಪುಣ್ಯ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುವಿನ ಶರಣದಲ್ಲಿ ಬಂದಮೇಲೆ ಮೊದಲು ಇದೇ ರೀತಿ ಒಂದು ಪುಣ್ಯ ಕಾರ್ಯಗಳನ್ನು ಒಂದು ನಿಮ್ಮ ಮೂಲಕವೇ ಅವ್ರು ಮಾಡಿಸ್ತಾ ಇದ್ದಾರೆ. ಅಂದರೆ ದೋಷರಹಿತರನ್ನಾಗಿಸ್ತಾ ಇದ್ದಾರೆ. ಯಾವುದೇ ರೀತಿ ಒಂದು ಹಿಂದಿನ ಪ್ರಾರಬ್ಧದಲ್ಲಿ ದೋಷ ಇತ್ತು, ಹಾಗೆ ಒಂದು ಬ್ಲಾಕೇಜ್ ಕಾಣಿಸ್ತಾ ಇದೆ, ಈಗ ಮುಂದಿನ ಒಂದು ಅಡೆತಡೆ, ಅದು ಮದುವೆ ಆಗೋದ್ರಲ್ಲಾಗಿರ್ಬೋದು, ಸಂತಾನ ಆಗೋದ್ರಲ್ಲಾಗಿರ್ಬೋದು, ಇಲ್ಲ ಯಾರ ನಿಂದನೆಗೂ ನೀವು ತುಂಬ ಕಾರಣರಾಗ್ತಾ ಇದ್ದೀರಾ, ನೋವಲ್ಲಿದ್ದೀರಾ, ಎಷ್ಟೇ ಅದರಿಂದ ಹೊರಗೆ ಬರಬೇಕು ಅಂದರೆ ಆ ನೋವಿನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಹಾಗೆ ತುಂಬ ಚೆನ್ನಾಗಿದ್ದ ಒಂದು ನಿಮ್ಮ ಸಂಬಂಧದಲ್ಲಿ ಒಂದು ಬಿರುಕು ಮೂಡಿದೆ, ಅದು ಮೂರನೇ ವ್ಯಕ್ತಿಯಿಂದ. ಅದರಿಂದನೂ ಕೂಡ ತುಂಬ ದುಃಖದಲ್ಲಿದ್ದೀರಾ, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನೋಷ್ಟರ ಮಟ್ಟಿಗೂ ಕೂಡ ಕೆಲವರ ಪರಿಸ್ಥಿತಿ ಹೀಗಿದೆ. ಆದರೂ ಕೂಡ ಬಾಬಾರವರ ಮುಖ ನೋಡಿದ ತಕ್ಷಣ ನಿಮಗನ್ಸುತ್ತೆ ಎಲ್ಲೋ ಒಂದು ರೀತಿಲಿ ಭರವಸೆ, ನಾನು ಇರಬೇಕು, ನಾನು ಏನಾದರೂ ಜಯಿಸಬೇಕು, ಬಾಬಾ ನಂಗೆ ಸಹಾಯ ಮಾಡ್ತಾರೆ, ಇದು ಯಾವುದೋ ಒಂದು ಜನ್ಮದ ಕರ್ಮ ಕಳ್ಕೊಳ್ಳೋಕ್ಕೆ ನನಗೆ ದಾರಿ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಆ ಪರಿಸ್ಥಿತಿಗಳನ್ನು ಎದುರಿಸೋಣ ಅನ್ನೋ ರೀತಿಲಿ ಬಲ ಬಂದಿದೆ. ಅಂದರೆ ಗುರು ನಿಮ್ಮ ಜೊತೆಗಿರೋದ್ರಿಂದನೇ ಗುರುವಿನ ಬಲ ನಿಮಗೆ ಸಿಕ್ಕಿದೆ. ಹಾಗಾಗಿ ಈ ಪರಿಸ್ಥಿತಿಗಳು ಸ್ಥಿರವಲ್ಲ, ಇವು ಬದಲಾವಣೆ ಕಾಣ್ತವೆ. ಸ್ವಲ್ಪ ಸಂಯಮದಿಂದ ವರ್ತಿಸಿ. ಬಾಬಾ ಹೇಳಿದಂತೆ ಶ್ರದ್ಧಾ ಸಬೂರಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅವರ ಶರಣದಲ್ಲಿದ್ದೀರಾ ಅಂದರೆ ನೀವು ಸುರಕ್ಷಿತವಾಗಿದ್ದೀರಾ. ಖಂಡಿತ ನಿಮ್ಮ ಪೂರ್ಣ ಜವಾಬ್ದಾರಿ ಅವರ ಹತ್ರ ಇದೆ. ಈಗ ಅದನ್ನೇ ನೀವು ನಂಬಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮಗೆ ಅನಿಸ್ತಾ ಇರ್ಬೋದು, ನನ್ನ ಜೀವನವೇ ಸರಿಯಾಗಿಲ್ಲ, ನಾನು ಇತರರಿಗೆ ಏನು ಸಹಾಯ ಮಾಡಲಿ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಈಗ ಪ್ರಸ್ತುತ ಎನರ್ಜಿಯ ಪ್ರಕಾರ. ಆದರೆ ಸಾಯಿ ಹೇಳ್ತಾರೆ, ನಿನ್ನ ಗಾಯಗಳೇ ನಿನ್ನ ಶಕ್ತಿ ಆಗ್ತವೆ. ನೀವು ಅನುಭವಿಸಿದ ನೋವು, ದ್ರೋಹ, ಕಷ್ಟ, ನಿರಾಕರಣೆ ಇವೆಲ್ಲವೂ ನಿಮ್ಮನ್ನು ಒಬ್ಬ ಉತ್ತಮ ಮಾರ್ಗದರ್ಶಕನನ್ನಾಗಿ ಮಾಡ್ತಾ ಇದ್ದಾವೆ ನನ್ನ ಶರಣದಲ್ಲಿ ಬಂದಮೇಲೆ. ಅಂದರೆ ಇವೆಲ್ಲವೂ ನಿನ್ನ ಕರ್ಮದ ಪ್ರಕಾರವೇ ನಿನಗೆ ಸಿಕ್ಕಿತ್ತು. ಇದು ಯಾರೂ ಕೂಡ, ನಾನೂ ಕೂಡ ಕೊಟ್ಟದ್ದಲ್ಲ, ಯಾರೂ ಕೂಡ ಕೊಟ್ಟದ್ದಲ್ಲ. ನಿನಗೆ ಹಾಗೆ ಅನ್ನಿಸ್ತಾ ಇದೆ, ದ್ರೋಹ ಮಾಡಿದ್ರು, ನೋವು ಕೊಡ್ತಾ ಇದ್ದಾರೆ, ನಿರಾಕರಣೆ ಸಿಕ್ಕಿದೆ, ನಿಂದನೆ ಸಿಕ್ಕಿದೆ, ಅವಮಾನ ಸಿಕ್ಕಿದೆ ಅಂತೇಳಿ ನಿನಗೆ ಹೇಳ್ತಾ ಇದೆಯಾ, ಒಪ್ಪಿಸ್ತಾ ಇದೆಯಾ ಅಷ್ಟೇ. ಆದರೂ ಅದು ನಿನ್ನದೇ ಆದ ಕರ್ಮದ ಫಲ ಆಗಿದೆ. ನೀನೇ ಬಿತ್ತಿದ ಬೀಜದ ಬೆಳೆಯನ್ನು ನೀನೀಗ ಅನುಭವಿಸ್ತಾ ಇದೆಯಾ. ಆದರೆ ಅದು ನಿನಗೆ ಗೊತ್ತಿಲ್ಲ, ಪ್ರಶ್ನೆ ಮಾಡ್ತಾ ಇದೆಯಾ. ಖಂಡಿತ ಆ ಪ್ರಶ್ನೆಗೆ ಉತ್ತರವಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ. ನಿನ್ನ ಮೂಲಕ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಸುವ ಮೂಲಕ, ಕಾರ್ಯಗಳನ್ನು ಮಾಡಿಸುವ ಮೂಲಕ ಇದೇ ನಿನ್ನ ಪ್ರಾರಬ್ಧದಲ್ಲಿರುವ ಕರ್ಮವನ್ನು ನಾನು ಕಳೀತಾ ಇದ್ದೀನಿ. ಖಂಡಿತ ನಿನ್ನ ತಪ್ಪೇನು ಅಂತೇಳಿ ನಿನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹಿಂದಿನ ಪ್ರಾರಬ್ಧ ಕರ್ಮದಲ್ಲಿ ಏನು ಮಾಡಿದೆಯಾ ಅದು ಮರ್ತೋಗಿದೆ. ಈಗಿನ ವಾಸ್ತವ ಕರ್ಮದ ಬಗ್ಗೆ ಅಷ್ಟೇ ನಿನಗೆ ನೆನಪಿದೆ. ಹಾಗೆ ಮುಂದೆ ಭವಿಷ್ಯ ನಾನು ಸುಂದರವಾಗಿ ಇಟ್ಕೊಳ್ಬೋದಾ, ಕಾಣ್ತೀನಾ ಅನ್ನೋ ರೀತಿಲಿ ಯೋಚಿಸ್ತಾ ಇದೆಯಾ. ಖಂಡಿತ ಇದೆಯಾ, ನಿನಗೇನು ಕಾಣಿಸ್ತಾ ಇಲ್ವೋ ಅದನ್ನು ನಾನು ನೋಡಿದ್ದೀನಿ. ಹಿಂದಿನ ಪ್ರಾರಬ್ಧ ಕರ್ಮವನ್ನು ನೋಡಿದ್ದೀನಿ, ಮುಂದಿನ ನಿನ್ನ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನೀನು ಅದಕ್ಕೆ ನಾನು ಹೇಗೆ ಸಹಾಯ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈಗಾಗಲೇ ಯೋಜಿಸಿ ಇಟ್ಟಿದ್ದೀನಿ. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ನನ್ನ ಚಿಂತನೆ ಮಾಡು, ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಬರ್ತದೆ. ಅದೇ ಪ್ರಕಾರ ನೀವು ಕೂಡ ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಗೊಂದಲಗಳಿದಾವೋ ಅದನ್ನು ಕಳ್ಕೊಳ್ಳೋಕ್ಕೆ ಅವರು ಗುರು ಬಂದ ಮೇಲೆ ಅದು ಸಾಧ್ಯ ಆಗಿದ್ದು. ಯಾರು ಏನು ಅಂತ ತಿಳ್ಕೊಂಡ್ರಿ, ಹಾಗೆ ಮೋಸ, ಹಾಗೆ ಮತ್ತು ಒಳ್ಳೆಯದ್ರ ಬಗ್ಗೆ ಅಂತರವನ್ನು ತಿಳ್ಕೊಂಡ್ರಿ, ಅದರಿಂದ ಏನು ಸಿಗುತ್ತೆ, ಇದರಿಂದ ಏನು ಸಿಗುತ್ತೆ ಅಂತೇಳಿ, ಹಾಗೆ ಕೆಲವು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡ್ರಿ, ನಿಮಗೆ ಮನವರಿಕೆ ಮಾಡಿಸ್ಕೊಂಡ್ರಿ, ಹಾಗೆ ನೀವೇನು ಅಂತೇಳಿ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನೀವು ನಿಂತ್ರಿ. ಅಂದರೆ ನನಗೂ ಕೂಡ ಗೌರವ, ನನಗೂ ಕೂಡ ಅಂದರೆ ನನ್ನನ್ನು ಕೂಡ ಪ್ರೀತಿಸ್ಕೊಳ್ಬೇಕು, ನನ್ನನ್ನು ಕೂಡ ಗೌರವಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವೀಗ ಒಂದು ಹೊಸ ವಿಚಾರವನ್ನು ಅರ್ಥ ಮಾಡ್ಕೊಂಡ್ರಿ. ಯಾವುದೂ ಕಾರಣವಿಲ್ಲದೆ ನಡೆಯೋದಿಲ್ಲ, ಎಲ್ಲ ಭಗವಂತನ ಕೃಪೆ. ಅವನ ಮೇಲೆ ನಾವು ಭಾರ ಹಾಕಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋಷ್ಟು ಅರಿವು ನಿಮ್ಮಲ್ಲಿ ಮೂಡಿದೆ ಅಂದರೆ ಖಂಡಿತ ಯಾವುದೋ ಜನ್ಮದ ಒಂದು ಪುಣ್ಯ ಗುರುವಿನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ನಿಮ್ಮ ಕೈ ಹಿಡಿದು ನಿಮ್ಮನ್ನು ನಡೆಸ್ತಾ ಇದೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ. ಕೆಲವರ ಎನರ್ಜಿಗೆ ಇಲ್ಲಿ ಒಂದು ಸೋಲ್ಮೇಟ್ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಈ ಸೋಲ್ಮೇಟ್ ಅಂದರೆ ಪ್ರೇಮಿ ಅಥವಾ ಪತಿ ಪತ್ನಿ ಮಾತ್ರ ಅಲ್ಲ, ಅಂದರೆ ಪ್ರೇಮಿಗಳ ಎನರ್ಜಿ, ಹಾಗೆ ಪತಿ ಪತ್ನಿಗೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ, ತಂದೆ ತಾಯಿ, ಮಗು, ಗುರು, ಸ್ನೇಹಿತ, ಸಹೋದರ ಅಥವಾ ಸಹೋದರಿ, ಇಲ್ಲ ಒಂದಿಷ್ಟು ನಿಮ್ಮ ಸುತ್ತಮುತ್ತ ವಾಸ ಮಾಡ್ತಾ ಇರುವ ಕೆಲವು ಅಂದರೆ ನೇಬರ್ಸ್, ಇವರೆಲ್ಲ ಆಗಿರ್ಬೋದು, ಅಂದರೆ ನೆರೆಹೊರೆಯವರಾಗಿರ್ಬೋದು ಕೂಡ ನಿಮ್ಮ ಆತ್ಮದ ಸಂಬಂಧಗಳಾಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿದ್ದ ಪ್ರೀತಿ, ಋಣ, ಕರ್ತವ್ಯ ಈ ಜನ್ಮದಲ್ಲಿ ಮತ್ತೆ ಈ ರೀತಿಯಾಗಿ ಇವರುಗಳ ಮೂಲಕ ಭೇಟಿ ಆಗಿದೆ ನಿಮ್ಮನ್ನು. ಇಲ್ಲಿ ನಿಮಗೆ ಗುರುವಲ್ಲಿ ಶರಣಾಗೋದ್ರಿಂದ, ಭಗವಂತನಲ್ಲಿ ಶರಣಾಗೋದ್ರಿಂದ, ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡೋದ್ರಿಂದ ಇಷ್ಟು ವಿಚಾರಗಳಲ್ಲಿ ಯಾವ ರೀತಿ ಸಹಾಯ ಆಗತ್ತೆ ಅನ್ನೋದಾದರೆ, ಈಗ
ತಂದೆ ಒಳ್ಳೆಯವರು, ತಾಯಿ ಒಳ್ಳೆಯವರಿಲ್ಲ. ಅವರಿಂದ ನನಗೆ ಮಾನಸಿಕ ಒಂದು ಹಿಂಸೆ ಆಗ್ತಾಯಿದೆ. ಮಗುವಿನಿಂದ, ನಿಮ್ಮದೇ ಆದ ಮಗುವಿನಿಂದ ನಿಮಗೆ ಏನೋ ಒಂದು ರೀತಿಲಿ ನೆಮ್ಮದಿನೇ ಇಲ್ಲ. ಹಾಗೆ ಕೆಲವೊಂದು ಸರಿ ಗುರುವೇ ಎಲ್ಲೋ ಒಂದು ರೀತಿಲಿ, ಅಂದರೆ ಮಕ್ಕಳಿಗೆ ಪಾಠ ಕಲಿಸುವ ಗುರುವಿನೇ ಎಲ್ಲೋ ಒಂದು ರೀತಿಲಿ ದ್ವೇಷ ಸಾಧಿಸ್ತಾರೆ, ಶತ್ರು ಆಗಿಬಿಟ್ಟಿರ್ತಾರೆ, ಕ್ರೂರವಾಗಿ ವರ್ತನೆ ಮಾಡ್ತಾರೆ. ಹಾಗೆ ಸ್ನೇಹಿತ ಕೂಡ ಕೆಲವೊಂದು ಸಾರಿ ಹೇಗೆ ಅಂದರೆ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿರ್ತಾರೆ, ಆದರೆ ಹಣ ಇಲ್ಲ ನಿಮ್ಮ ಹತ್ರ ಏನೋ ಸಮಸ್ಯೆ ಆಯಿತು, ಇಲ್ಲ ಅಂದರೆ ಯಾವುದಾದ್ರೂ ರೀತಿಲಿ ಕಾರಣ ಕೊಟ್ಟು ದೂರ ಆಗೋದಿರ್ಬೋದು, ಇಲ್ಲ ಏನೇ ಸಮಸ್ಯೆ ಬಂದರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋ ನಿಲ್ಲೋದಿರ್ಬೋದು. ಹಾಗೆ ಗುರು ಸಹಾಯ ಮಾಡೋದಿರ್ಬೋದು, ಇಲ್ಲ ಆ ಶಿಕ್ಷಕ ನಿಮ್ಮನ್ನೇ ಎಲ್ಲೋ ಒಂದು ರೀತಿಲಿ ದುರುಪಯೋಗ ಪಡಿಸ್ಕೊಳ್ಳೋದಾಗಿರ್ಬೋದು. ಸಹೋದರರು ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಂದರೆ ಯಾವುದಾದ್ರೂ ರೀತಿಲಿ ಒಂದು ಒಳ್ಳೆಯದನ್ನು ಮಾಡ್ಬೋದು. ಒಳ್ಳೆಯ ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಅಣ್ಣ ಇರ್ಬೋದು. ಹಾಗೆ ನಿಮ್ಮ ಒಂದು ಸಂಬಂಧವನ್ನು ದುರುಪಯೋಗ, ಅಂದರೆ ಏನಾದರೂ ಕೊಟ್ಟರೆ ಮಾಡಿದರೆ ಚೆನ್ನಾಗಿ ಇಟ್ಕೊಂಡ್ರೆ ಅಷ್ಟೇ ಅವ್ರು ನಿಮ್ಮನ್ನು ನೋಡೋದು, ಇಲ್ಲ ಅಂದ ರೀತಿಲಿ ಅವರು ನಿಮ್ಮ ಕಡೆನೂ ತಿರುಗಿ ನೋಡಲ್ಲ ಅನ್ನೋ ರೀತಿಲಿ ವ್ಯವಹಾರದ ಮೂಲಕ, ಅಂದರೆ ಅಲ್ಲಿ ಒಂದು ಪರಿಶುದ್ಧವಾದ ಸಂಬಂಧವನ್ನೇ ಮರೆತು ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡೋದಾಗಿರ್ಬೋದು. ಒಟ್ಟಾರೆಯಾಗಿ ಒಂದು ನೆರೆಹೊರೆಯವರೇ ಆಗಿರ್ಬೋದು. ಇದ್ದಕ್ಕಿದ್ದ ಹಾಗೆ ಒಂದು ಕಸ ಗುಡಿಸಿದ್ದು ಒಂದು ಎಲೆ ಹೋಗಿ ಅವರ ಅಂಗಳಕ್ಕೆ ಬಿತ್ತು ಅಂದ ತಕ್ಷಣ ಜಗಳಕ್ಕೆ ಬಂದು ಅದು ಹೋಗಿ ಇನ್ನೊಂದೇನೋ ಒಂದು ವೈಷಮ್ಯ ಸಾಧಿಸೋದಾಗಿರ್ಬೋದು. ಇವೆಲ್ಲವೂ ಅಪೂರ್ಣವಾಗಿದ್ದ, ಅಂದರೆ ನಿಮ್ಮ ಆತ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿದ್ದ ಒಂದು ಇಷ್ಟು ವಿಚಾರಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ಬರ್ತವೆ. ಅದು ಪ್ರೀತಿಯಾಗಿರ್ಬೋದು, ಪ್ರೀತಿ ಕೊಡೋದಾಗಿರ್ಬೋದು ಯಾರೋ, ಇಲ್ಲ ಪ್ರೀತಿ ಕಿತ್ಕೊಳ್ಳೋದಾಗಿರ್ಬೋದು, ಋಣ ಆಗಿರ್ಬೋದು, ಋಣದ ಮೂಲಕ ಯಾರೋ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮಗೇನೋ ಒಂದು ದಿನ ಹಾರ್ಟ್ ಅಟ್ಯಾಕ್ ಆಯಿತು, ಇಲ್ಲ ಏನೋ ಸಮಸ್ಯೆ ಆಯಿತು, ಅವ್ರು ಬಂದು ನಾವು ನಿಮಗೆ ಸಹಾಯ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸಹಾಯ ಮಾಡಿದ್ದಾಗಿರ್ಬೋದು. ಕರ್ತವ್ಯ ರೀತಿಯಲ್ಲಿ ಅವರು ಯಾವುದೋ ರೀತಿಯಲ್ಲಿ ಒಂದು ಜವಾಬ್ದಾರಿ ನಿರ್ವಹಿಸಿದ್ದಾಗಿರ್ಬೋದು. ಅಲ್ಲ ಕೊನೆಯ ಪಕ್ಷ ಅವರು ಏನೋ ಸಹಾಯ ಮಾಡೋಕ್ಕಾಗದಿದ್ರು ನಿಮ್ಮ ಜೊತೆಗೆ ನಿಂತು ಆಸ್ಪತ್ರೆಗೆ ಓಡಾಟ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತಿದ್ದಿರ್ಬೋದು. ಈ ಜನ್ಮದಲ್ಲಿ ಮತ್ತೆ ಅವರು ಈ ರೀತಿಯಾಗಿ ಭೇಟಿ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇವೆಲ್ಲ ರೀತಿಯ ಒಂದು ಸಂಬಂಧದಲ್ಲಿ ನೀವು ಇದ್ದೀರಾ, ಪ್ರಸ್ತುತ ಎನರ್ಜಿ ಇದು. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ, ನೀವು ಭಗವಂತನ ಸೇವೆ ಮಾಡಿದ ಮೇಲೆ, ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ನಿಮ್ಮನ್ನು ಭಾಗಿಯಾಗಿಸಿದಾಗ ಇಲ್ಲಿ ನಿಮ್ಗೆ ಯಾವ ರೀತಿ ಆ ಭಗವಂತನಿಂದ ಸಹಾಯ ಸಿಗುತ್ತೆ ಅಲ್ವಾ? ಇಲ್ಲಿ ಅವ್ರಿಗೆ ಪ್ರೀತಿ ಕೊಡೋಕ್ಕೆ ಬಂದಿದ್ದಾರೋ, ಇಲ್ಲ ಋಣ ತೀರ್ಸಕ್ಕೆ ಬಂದಿದ್ದಾರೋ, ಇಲ್ಲ ಸೇಡ್ ತೀರ್ಸ್ಕೊಳಕ್ಕೆ ಬಂದಿದ್ದಾರೋ, ಇಲ್ಲ ಕರ್ತವ್ಯ ಜವಾಬ್ದಾರಿಗಳನ್ನು ಮಾಡ್ಲಿಕ್ಕೆ ಬಂದಿದ್ದಾರೋ, ಏನು ಮಾಡೋಕ್ಕೆ ಬಂದಿದ್ದಾರೋ ಅದು ಹಿಂದಿನ ಆತ್ಮದ ಉದ್ದೇಶದೊಂದಿಗೆ ಅವರು ಈ ಜನ್ಮದಲ್ಲಿ ನಿಮಗೆ ಪುನರ್ ಕನೆಕ್ಟ್ ಆಗಿರ್ತಾರೆ. ಅಂದರೆ ನಿಮಗೆ ಅದು ಯಾವುದೂ ಗೊತ್ತಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಬಂದಮೇಲೆ ಅವರ ಉದ್ದೇಶವನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಇವರು ಪ್ರಾರಬ್ಧ ಕರ್ಮದಲ್ಲಿ, ಅಂದರೆ ಹಿಂದಿನ ಜನ್ಮದಲ್ಲಿ ಇವರಿಬ್ಬರು ಸ್ನೇಹಿತರಾಗಿದ್ದರು, ಇಲ್ಲ ಪ್ರೇಮಿಗಳಾಗಿದ್ದರು, ಇಲ್ಲ ಗಂಡ ಹೆಂಡತಿಯಾಗಿದ್ದರು, ಇಲ್ಲ ಅಮ್ಮ ಮಕ್ಕಳಾಗಿದ್ದರು. ಒಟ್ಟಾರೆಯಾಗಿ ಈ ರೀತಿ ಸಂಬಂಧದಲ್ಲಿ ಇದ್ದರು. ಅವರು ಹಿಂದೆ ಅವರಿಗೆ ನೋವು ಕೊಟ್ಟಿದ್ರು, ಇಲ್ಲ ಪ್ರೀತಿ ಕೊಟ್ಟಿದ್ರು, ಆ ಋಣ ತೀರ್ಸ್ಕೊಳಕ್ಕೆ ಬಂದಿದ್ದಾರೆ, ಇಲ್ಲ ಸೇಡ್ ತೀರ್ಸ್ಕೊಳಕ್ಕೆ ಬಂದಿದ್ದಾರೆ, ಎಲ್ಲವನ್ನು ಇಲ್ಲಿ ಪರಿಶೀಲನೆ ನಡೆಸ್ತಾರೆ ಗುರು. ಯಾಕಂದರೆ ನೀವು ಅವ್ರ ಶರಣದಲ್ಲಿದ್ದೀರಾ ಅಲ್ವಾ, ನೀವೀಗ ಅವರ ಸೆರೆಂಡರ್ ಆಗಿಬಿಟ್ಟಿದ್ದೀರಾ. ಅಂದರೆ ಅವರಿಗೆ ಈಗ ಅವರು ನಿಮ್ಮ ಒಂದು ಪೂರ್ವಪರವನ್ನು ತಿಳ್ಕೊಳ್ಳೇಬೇಕಲ್ವಾ. ನನ್ನ ಶಿಷ್ಯ ನನಗೆ ಒಂದು ಶರಣಾಗತಿಯನ್ನು ಕೊಟ್ಟಿದ್ದಾನೆ, ಅವನ ಬಗ್ಗೆ ನಾನೀಗ ಕೂಲಂಕುಷವಾದ ಚರ್ಚೆ ಮಾಡಬೇಕು. ಯಾಕಂದರೆ ಒಂದಿಷ್ಟು ನನ್ನಲ್ಲಿ ಬೇಡಿಕೆಗಳನ್ನು ಇಟ್ಟಿದ್ದಾನೆ. ಅದು ಒಂದು ಯಾವುದೇ ರೀತಿಲಿ ನಿಮ್ಮ ಇಚ್ಛೆ, ಒಂದು ಮಗು ಆಗಬೇಕು, ಒಂದು ಮದುವೆ ಆಗಬೇಕು, ಒಂದು ಒಳ್ಳೆ ಕೆಲಸ ಸಿಗಬೇಕು, ಈ ದುಃಖದಿಂದ ಹೊರಗೆ ಬರಬೇಕು, ಇಲ್ಲ ಅಂದರೆ ನನಗೆ ಯಾಕೆ ಈ ರೀತಿ ಗಂಡ ಸಿಕ್ಕರು, ಯಾಕೆ ನನಗೆ ಈ ಹಿಂಸೆ ಸಿಗ್ತಾ ಇದೆ, ಇಲ್ಲ ನಮ್ಮಿಬ್ಬರ ಸಂಬಂಧದಲ್ಲಿ ಯಾಕೆ ಇನ್ನೊಬ್ಬರು ಬಂದರು, ಇದು ಯಾವುದಕ್ಕೂ ನಿಮಗೆ ಉತ್ತರ ಸಿಗ್ತಾ ಇಲ್ಲ. ಸುಮ್ಮನೆ ಕೂಗಾಡ್ತಾ ಇದ್ದೀರಾ, ಬಡ್ದಾಡ್ತಾ ಇದ್ದೀರಾ, ಇಲ್ಲ ಯಾರ ಹತ್ರನಾದರೂ ಹೇಳಿದರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ನುಂಗ್ತಾ ಇದ್ದೀರಾ, ಇಲ್ಲ ಅಂದರೆ ಅದನ್ನು ಹೇಳಿಕೊಂಡು ಇನ್ನೊಂದಿಷ್ಟು ಅದರಲ್ಲಿ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಸಂಬಂಧಿಕರು ಜನರು ನೋಡಿ ನಿಮ್ಮ ಬಗ್ಗೆ ಆಡ್ಕೊಳ್ಳೋ ಅಂಥ ಪರಿಸ್ಥಿತಿನ ತಂದ್ಕೊಂಡ್ಬಿಟ್ಟಿದ್ದೀರಾ. ಇದು ಕೆಲವೊಂದು ಸಾರಿ ದುಡುಕುತನ. ಹೇಗೆ ಅಂದರೆ ನೀವು ಅವ್ರ ಹತ್ರ ಎಲ್ಲ ಹೇಳಿಕೊಂಡು ಅದೆಲ್ಲ ಮಾಡೋದ್ರಿಂದ ನಿಮಗೇನು ಪ್ರಯೋಜನ ಆಗಿದ್ದಕ್ಕಿಂತ ಹೆಚ್ಚು ನಿಮಗೆ ನಷ್ಟನೇ ಆಗಿದ್ದು ಅಂತ ಕಾಣ್ತದೆ. ಆದರೆ ಇಲ್ಲಿ ಗುರುವಿನ ಶರಣದಲ್ಲಿ ಬಂದ ಮೇಲೆ ಎಷ್ಟೇ ದುಃಖ ಇದ್ದರೂ ಅವರ ಶರಣದಲ್ಲಿದ್ದು ನೀವು ಅವರ ಸ್ಮರಣೆಯನ್ನು ಮಾಡೋದ್ರಿಂದ ನೀವೇನೂ ಮಾಡೋದು ಬೇಡ. ಅವರ ಶರಣದಲ್ಲಿದ್ದು ಅವರ ಸೇವೆಯನ್ನು ಮಾಡ್ತಾ ಒಳ್ಳೆಯ ಉದ್ದೇಶವನ್ನು ಹೊಂದಿ, ಭಗವಂತ ನಾನು ಹಿಂದೆ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ ಗುರುವೇ, ಮುಂದೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ, ವಾಸ್ತವದಲ್ಲಿ ಒಟ್ಟು ನನಗೆ ತುಂಬ ನೋವಿದೆ, ಸಂಕಟ ಇದೆ, ಈ ರೀತಿಯೆಲ್ಲ ನನ್ನ ಸುತ್ತುವರೆದಿದ್ದಾವೆ ಕೆಲವು ಕರ್ಮಗಳು, ಇದರಿಂದ ನನಗೆ ಹೊರಗೆ ಬರೋಕ್ಕೆ ದಾರಿನೇ ಗೊತ್ತಾಗ್ತಾ ಇಲ್ಲ ಅನ್ನೋದು ನಿಮ್ಮ ಮನಸ್ಥಿತಿ. ನೀವು ಹೇಳಿದರೂ ಆಯಿತು, ಹೇಳದೇ ಇದ್ರೂ ಆಯಿತು. ಆದರೆ ಗುರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಆಗ ಪ್ರಾರಬ್ಧದಲ್ಲಿ ಏನಾಗಿತ್ತು, ವರ್ತಮಾನದಲ್ಲಿ ಅದನ್ನು ನೀವು ಹೇಗೆ ಸರಿಪಡಿಸ್ಕೊಳ್ಬೋದು, ಹಾಗೆ ಪ್ರಾರಬ್ಧದಲ್ಲಿದ್ದ ಒಂದು ಒಳ್ಳೆಯದನ್ನು, ಒಬ್ಬರನ್ನ ಯಾರನ್ನೋ ಸೇರಬೇಕು ಅಂತೇಳಿ ಬಯಸಿ ಬಂದಿದ್ರಿ, ಅದು ಪ್ರೀತಿಯಾಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಒಂದಾಗಬೇಕು ಅಂತ ಬಂದಿದ್ರಿ, ಆದರೆ ಇಲ್ಲ ಅಂದರೆ ಅಲ್ಲಿ ದೂರ ಆಗಬೇಕು ಅಂತ ಬಂದಿದ್ರಿ, ಇದೆಲ್ಲ ನಿಮಗೆ ಗೊತ್ತಿಲ್ಲ, ಆದರೆ ಗುರುವಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಗುರುವು ಅದನ್ನು ನೋಡಿದ ಮೇಲೆ ಅದನ್ನು ನಿಮ್ಮ ಜೀವನಕ್ಕೆ ಒಂದು ಶಿಕ್ಷಣದ ರೂಪದಲ್ಲಿ ತರ್ತಾರೆ ಮೊದಲು, ನಂತರ ಅದನ್ನು ಪರೀಕ್ಷೆ ಆಗಿಸ್ತಾರೆ, ನಂತರ ಅದನ್ನು ನಿಮ್ಮ ಏನು ಬೇಡಿಕೆ ಆಗಿತ್ತಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಈ ವರ್ತಮಾನದಲ್ಲಿ ನಿಮ್ಮನ್ನು ಪರಿಶುದ್ಧಗೊಳಿಸ್ತಾರೆ, ದೋಷ ಮುಕ್ತರಾಗಿಸ್ತಾರೆ, ಹಾಗೆ ಕಾರ್ಯರೂಪಕ್ಕೆ ತರ್ತಾರೆ.
ಹಾಗಾಗಿ ಕೆಲವೊಂದು ಪರಿವರ್ತನೆಗಳು ಈಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮಾಡಿದೆ. ಇದು ಅಂದರೆ ನಿಮಗೆ ಗೊತ್ತಿಲ್ವಲ್ಲ, ಇದೆಲ್ಲ ಸರಿಪಡಿಸ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ. ಈ ಕೋರ್ಟು ಕಚೇರಿ ಎಲ್ಲಿಗೆ ಹೋದ್ರೂ ಅಲ್ಲೂ ಕೂಡ ಜನರೇ ತಾನೇ ಇರೋದು, ದೇವರಲ್ಲ ಇರೋದು. ಹಾಗಾಗಿ ನೀವು ಭಗವಂತನ ಶರಣದಲ್ಲಿದ್ದೀರಾ, ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಸುರಕ್ಷಿತ ಎನರ್ಜಿಯನ್ನು ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಮುಂದಿನ ಸುಂದರ ಭವಿಷ್ಯವನ್ನು ರೂಪಿಸಿಕೊಡುವ ಜವಾಬ್ದಾರಿಯನ್ನು ಈಗ ನೀವು ಗುರುವಿನಲ್ಲಿ ಇಟ್ಟು ಅವರ ಒಂದು ಸಂಕಲ್ಪ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋದು, ಅಫರ್ಮೇಷನ್ ಮಾಡೋದು, ಒಂದು ದೀಪಾರಾಧನೆ ಮಾಡೋದು, ಒಟ್ಟು ದೈವಿಕವಾಗಿ ಒಂದು ಮಾರ್ಗವನ್ನು ಅನುಸರಿಸಿ ಅವರಿಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಖಂಡಿತವಾಗಿ ಅವರೂ ಕೂಡ ಒಂದು ಮಾಧ್ಯಮದ ಮೂಲಕವೇ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ. ಅವರಾಗಿ ಬರೋದಿಲ್ಲ, ಯಾರದ್ದೋ ಒಂದು ಸಹಾಯದ ರೂಪದಲ್ಲಿ ಅವರು ಬರ್ತಾರೆ. ಈ ರೀತಿಯಾಗಿ ಬಂದು ಅಲ್ಲಿ ಅವರಿಂದ ಏನೋ ಅವರು ಹಿಂದಿನ ಒಂದು ಜನ್ಮದಲ್ಲಿ ನಿಮಗೆ ಏನೋ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಿಮ್ಮ ಒಂದು ನೈಬರ್ ಆಗಿ ಬಂದಿದ್ದರು, ಅಂದರೆ ನೆರೆಹೊರೆಯವರಾಗಿ ಬಂದಿದ್ದರು. ಅಂದರೆ ಅವರ ಒಂದು ಕೃತ್ಯ ನಿಮ್ಮ ಬಗ್ಗೆ ಹೇಗಿತ್ತು ಆ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ನಿಮ್ಮನ್ನು ಪಾರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಹಾಗೆ ಗುರುವಾಗಿ ಯಾವುದೋ ರೀತಿ ಒಂದು ಅವರು ಅನಿವಾರ್ಯವಾಗಿ ಒಬ್ಬರನ್ನ ಬಳಸ್ಕೊಳ್ಳೋ ರೀತಿಯಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಬದಲಾವಣೆ, ನಿಮ್ಮ ಒಂದು ಗುರುವಿನಲ್ಲಾದ ಸಮರ್ಪಣೆ, ಒಳ್ಳೆಯ ಉದ್ದೇಶದ ಕರ್ಮಗಳು ಅಲ್ಲೂ ಕೂಡ ಆ ಕರ್ಮದ ಅಂದರೆ ಆ ಕರ್ಮವನ್ನು ಹೀಲ್ ಮಾಡ್ಕೊಳ್ಳುವಂಥ ಎನರ್ಜಿಯನ್ನು ನಿಮಗೆ ಕೊಟ್ಟು ಆ ಒಂದು ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾರೆ. ಅಂದರೆ ಅದೇನೋ ಹೇಳ್ತಾರಲ್ಲ, ಕೊಡ್ಲಿಲ್ಲಿ ಹೋಗೋ ವಿಚಾರ ಉಗುರಲ್ಲಿ ಹೋಯಿತು ಅನ್ನೋ ರೀತಿಲಿ ಅದು ನಡೆಯುತ್ತೆ. ಕೋರ್ಟು ಕಚೇರಿಯ ಮೂಲಕ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕ್ಕೆ ಅಂತ ಹೋಗ್ತೀರಾ, ಆದರೆ ವರ್ಷಾನುಗಟ್ಟಲೆ ಅದರಲ್ಲೇ ಚಕ್ರ ಸುತ್ತನೇ ಇರ್ತೀರ, ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಆ ಸಮಯದಲ್ಲಿ ನೀವು ಏನು ಮಾಡ್ತೀರಾ ಹೇಳ್ರಿ? ನಂತರ ಭಗವಂತನ ಮೊರೆ ಹೋಗೋದು, ಅಲ್ಲಿ ಪೂಜೆ ಮಾಡಿಸೋದು, ಇಲ್ಲಿ ಪೂಜೆ ಮಾಡಿಸೋದು, ಇಲ್ಲ ಅವ್ರ ಹತ್ರ ಭವಿಷ್ಯ ಕೇಳೋದು, ಇವ್ರ ಹತ್ರ ಜಾತಕ ಕೇಳೋದು, ಈ ರೀತಿ ಎಲ್ಲ ಮಾಡ್ತೀರಾ. ಗ್ರಹಗತಿಗಳ ಕಾಟ ಇರ್ಬೋದು ಅನ್ನೋ ರೀತಿ ಯಾರ್ಯಾರು ಏನೇನು ಹೇಳ್ತಾರೆ ಅದೆಲ್ಲ ಪರಿಹಾರ ಹಣ ಕೊಟ್ಟು ಮಾಡಿಸ್ಕೊಳ್ತೀರಾ. ನೀವು ಮೊದಲು ಹಣ ಇದೆ, ನಾನು ಕೇಸನ್ನು ಗೆದ್ದು ಬಿಡ್ತೀನಿ ಹಾಗೆ ಹೀಗೆ ಅಂತಲೇ ತಾನೇ ಕೈ ಹಾಕಿದ್ದು. ನಂತರ ಅದರ ಸುತ್ತಾಟ ಇದೆಯಲ್ಲ, ಅಲ್ಲಿಗೆ ನಿಮಗೆ ಮತ್ತೆ ಶರಣಾಗತಿ ಹತ್ರನೇ ಕರ್ಕೊಂಬರುತ್ತೆ. ಮೊದಲೇ ಈ ಕೆಲಸ ಮಾಡಿದರೆ ಅದರಿಂದ ಯಾವಾಗಲೂ ಪಾರಾಗ್ತಿದೆ, ಆದರೆ ವರ್ಷಾನುಗಟ್ಟಲೆ ಅದರಲ್ಲಿ ಸುತ್ತುತ್ತೀರ ಅಲ್ವಾ? ಅದೇ ಅಂದರೆ ಆ ಸಮಯ ಬರೋವರೆಗೂ ಅದು ಸರಿ ಆಗೋದಿಲ್ಲ ಅಂಥೇಳಿ ನೀವೇನು ಅನುಭವಿಸ್ಬೇಕೋ ಅದರೊಳಗೆ ಎಲ್ಲ ಅನುಭವಿಸ್ತೀರ. ಪಾಠ ಕಲಿಯೋದು, ಈ ರೀತಿ ಏನೇನೋ ಸಮಸ್ಯೆಗಳು ಎದುರಾಗ್ತದೆ. ಅದೇ ನೀವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು, ಅಂದರೆ ಈ ಗ್ರಹಗಳಿಗೆ ಒಡೆಯನ ಯಾರು, ನಮಗೆಲ್ಲ ಒಡೆಯನ ಯಾರು, ಆ ಕಾನೂನಿಗೆ ಒಡೆಯನ ಯಾರು ಅನ್ನೋ ರೀತಿಯಲ್ಲಿ ಎಲ್ಲದಕ್ಕೂ ಇಲ್ಲಿ ಯಾರು ಕರ್ಮದ ಒಡೆಯನ ಯಾರು? ಭಗವಂತನೇ ಅಲ್ವಾ, ಗುರುವೇ ಅಲ್ವಾ, ಅರಿವಿನ ಗುರುವೇ ಅಲ್ವಾ? ಹಾಗಾಗಿ ಅವರಿಗೆ ನಾನು ಮೊದಲೇ ಶರಣಾಗ್ಬಿಟ್ರೆ ಗ್ರಹಗಳ ಪ್ರಭಾವ ನನ್ನ ಮೇಲೆ ಎಷ್ಟರ ಮಟ್ಟಿಗೆ ಬೀರಬೇಕು, ನನಗೆ ಎಷ್ಟರ ಮಟ್ಟಿಗೆ ಯಾವುದು ಏನು ಸಿಗಬೇಕು ಎಲ್ಲದನ್ನು ಅವರೇ ನೋಡ್ಕೊಳ್ತಾರ ಅನ್ನೋ ರೀತಿಲಿ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರ, ಅರ್ಥ ಮಾಡ್ಕೊಂಡವ್ರು ಇದ್ದೀರಾ, ಅದು ತುಂಬ ಸ್ವಲ್ಪ ಸಮಯದ ನಂತರ. ಆದರೆ ಈಗ ಕೆಲವೊಂದು ಅವರ ಶರಣದಲ್ಲಿ ಬಂದಮೇಲೆ ಈ ರೀತಿಯಾಗಿ ನಿಮಗೊಂದು ಸಂದೇಶ ಕನೆಕ್ಟ್ ಆಗುತ್ತೆ. ಅದರ ಮೂಲಕ ಹೌದಲ್ವಾ, ನಾನು ಯಾಕೆ ಅಷ್ಟೆಲ್ಲ ಮಾಡಿದೆ, ನನ್ನ ಗ್ರಹಗತಿಗಳು ಸರಿ ಇಲ್ಲ ಅಂತೇಳಿ ನಾನು ಹೋಗಿ ಹಣ ಖರ್ಚು ಮಾಡಿಬಿಟ್ನಲ್ಲ, ಆ ಗ್ರಹಗತಿಗಳ ಒಡೆಯ ಯಾರು? ನಾನು ನಂಬಿದ ಭಗವಂತ ತಾನೆ, ಅವರ ಶರಣದಲ್ಲೇ ಹೋಗೋದು ಒಳ್ಳೆಯದಲ್ವಾ? ಅವರೇ ತಾನೇ ಅವರನ್ನು ಎಲ್ಲರನ್ನೂ ನೋಡ್ಕೊಳ್ತಾರೆ ಅನ್ನೋದಾದರೆ ಅವರಿಗೆ ನನ್ನ ಶಿಷ್ಯ ಅವನೀಗ ಸುಧಾರಿಸಿದ್ದಾನೆ, ಅವನಲ್ಲಿ ಯಾವುದೇ ರೀತಿ ದೋಷ ಇಲ್ಲ, ಈಗ ದೋಷರಹಿತನಾಗಿದ್ದಾನೆ, ಅವನು ಒಂದು ಒಳ್ಳೆಯ ಕರ್ಮದ ಉದ್ದೇಶದಿಂದ, ಹಾಗಾಗಿ ನಿನ್ನ ಒಂದು ಪ್ರಭಾವವನ್ನು ಕಡಿಮೆ ಮಾಡು ಅಂತ ಹೇಳಿ ಭಗವಂತ ಡೈರೆಕ್ಟಾಗಿ ಅವರನ್ನು ಕಂಟ್ರೋಲಿಗೆ ತಗೊಳ್ತಾರಲ್ವ, ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ರೀತಿಲಿ ಬರ್ತದೆ. ಹಾಗೆ ಯಾರನ್ನು ನೀವು ಭೇಟಿ ಆಗಬೇಕು ಅವರನ್ನು ನಾನು ಕಳಿಸ್ತೀನಿ ಅನ್ನೋ ರೀತಿಲಿ ಗುರು ಹೇಳ್ತಿದ್ರೆ, ಯಾರನ್ನು ನಿಮ್ಮಿಂದ ದೂರ ಮಾಡಬೇಕು ಅವರನ್ನು ನಾನು ದೂರ ಮಾಡ್ತೀನಿ. ನಿಮಗೆ ನ್ಯಾಯ ಯಾರ ಮೂಲಕ ಯಾವಾಗ ಸಿಗಬೇಕು ನನ್ನ ಶರಣದಲ್ಲಿ ಬಂದಮೇಲೆ ನಾನು ತೀರ್ಮಾನ ಮಾಡ್ತೀನಿ. ನೀನು ಉತ್ತಮ ಕೆಲಸ ಬೇಕು ಅಂತ ಬಯಸ್ತಿದ್ದು, ಉತ್ತಮ ಸಂಗಾತಿ ಬೇಕು ಅಂತ ಬಯಸ್ತಿದ್ದು, ಉತ್ತಮ ಮನೆ ಬೇಕು ಅಂತ ಬಯಸ್ತಿದ್ದು, ನೆಮ್ಮದಿ, ಆರೋಗ್ಯ, ಸಂತಾನ ಏನಾದರೂ ಆಗಲಿ ಅದು ನನ್ನ ಶರಣದಲ್ಲಿ ನೀನು ಅರ್ಪಣೆ ಮಾಡಿದ್ದೀನಿ ಅಂದರೆ ಆ ಸಮಯವನ್ನು ನಾನು ನಿರ್ಧಾರ ಮಾಡ್ತೀನಿ. ಇಲ್ಲ ನೀನೇ ನಿರ್ಧಾರ, ನಾನೇ ನಿರ್ಧಾರ ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ನೀನು ಯಾವಾಗ ಸಫರ್ ಮಾಡ್ತೀಯ, ಆವಾಗ ತುಂಬ ಸಫರ್ ಮಾಡ್ತೀಯ ಆ ರೀತಿಯಾಗಿ ನಾನು ಅಂದಾಗ ಅನ್ನೋ ರೀತಿಲಿ. ಹಾಗಾಗಿ ಇಲ್ಲಿ ನೀವು ಅವರ ಶರಣದಲ್ಲಿ ಹಾಕಿಬಿಟ್ರೆ ಆಯ್ತಲ್ವಾ ಅನ್ನೋ ರೀತಿಲಿ ಬರ್ತಾಯಿದೆ. ಆದ್ದರಿಂದ ಕೆಲವೊಂದು ವಿದಾಯಗಳು ಕಂಡ ದೈವಿಕ ಯೋಜನೆಯ ಭಾಗವಾಗಿರ್ತವೆ. ಅಂದರೆ ನಿಮ್ಮ ಜೀವನದಲ್ಲಿ ಡೈವರ್ಸ್ ಆಗಿದೆ, ಕೆಲವರು ದೂರ ಆಗಿದ್ದಾರೆ, ಅದು ಯಾವುದೇ ರೀತಿ ಸಮಸ್ಯೆ ಮಾಡಿಕೊಂಡೇ ದೂರ ಆಗಿದ್ದಾರೆ ಅಂದರೆ ಅವೆಲ್ಲವೂ ನೀವು ಭಗವಂತನ ಶರಣದಲ್ಲಿದ್ದೋದಕ್ಕೆ, ಗುರುವಿನ ಶರಣದಲ್ಲಿದ್ದದಕ್ಕೆ ಕೆಲವೊಂದು ವಿದಾಯಗಳು ಕೂಡ ದೈವಿಕ ಯೋಜನೆಯ ಭಾಗವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅನೇಕ ಜನ ಬರ್ತಾರೆ ಹೋಗ್ತಾರೆ, ಆದರೆ ಆತ್ಮದ ಮಟ್ಟದಲ್ಲಿ ಏನೂ ಕಳೆದು ಹೋಗೋದಿಲ್ಲ ತಾನೇ. ನೀವು ಯಾರನ್ನಾದರೂ ಕಳೆದುಕೊಂಡಿದ್ದರೆ, ಸಂಬಂಧ ಮುರಿದಿದ್ರೆ, ನಿಮ್ಮ ಹೃದಯ ಒಡೆದಿದ್ರೆ, ಇಲ್ಲಿ ಕಳೆದು ಹೋದದ್ದು ನಿನ್ನದು ಆಗಿರಲಿಲ್ಲ, ನಿನ್ನದು ಆಗಿರೋದು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಆದ್ದರಿಂದ ಭಯ ಬೇಡ, ನಿನ್ನ ಆತ್ಮಕ್ಕೆ ಬೇಕಾದವರು, ಬೇಕಾದ ಅನುಭವಗಳು ಸರಿಯಾದ ಸಮಯದಲ್ಲಿ ನಿನ್ನ ಜೀವನಕ್ಕೆ ಖಂಡಿತ ಬರುತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಜೀವನವು ಒಂದು ನದಿ, ಅದರ ಜೊತೆ ಹರಿಯಿರಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಯಾವಾಗಲೂ ನಿಲ್ಲಕ್ಕೆ ಹೋಗಬೇಡಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಸಂಕಷ್ಟ ಬಂತು, ಅವ್ರು ಅನ್ಯಾಯ ಮಾಡಿದ್ರು, ಅವ್ರು ಮೋಸ ಮಾಡಿದ್ರು, ಅವ್ರು ಹೀಗಂದ್ರು ಹಾಗಂದ್ರು, ದ್ವೇಷ ಸಾಧಿಸ್ತಾ ಅಲ್ಲೇ ನಿಂತರೆ ನೀವು ಅವ್ರ ಹಾಗೆ ಅಲ್ಲೇ ನಿಂತು ಬಿಡ್ತೀರಾ. ಅವರ ಕರ್ಮದಲ್ಲಿ ನೀವು ಕೂಡ ಭಾಗಿಗಳ
ಭಾಗಿಗಳಾಗ್ತೀರಾ. ಹಾಗಾಗಿ ಅವರು ಅಲ್ಲೇ ನಿಲ್ಲಿ, ನೀವು ಹೋಗ್ಬಿಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಹಿಡ್ಕೊಂಡಿರುವ ವಿಚಾರಗಳನ್ನೇ ಹಿಡ್ಕೋಬೇಡಿ, ಅದನ್ನು ಕ್ಷಮಿಸಿ ನೀವು ಹೊಸದನ್ನು ಪಡ್ಕೊಳ್ಳೋ ಅವಕಾಶದೊಂದಿಗೆ ನೀವು ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಇದು ನಿಮ್ಮ ಮನಸ್ಸಿಗೆ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ನಾನು ಅದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸುವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ. ಅಂದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದೀರಾ, ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ, ಬಯಸ್ತಾ ಇದ್ದೀರಾ, ತಪ್ಪನ್ನು ತಿದ್ಕೊಳ್ತಾ ಇದ್ದೀರಾ. ಇದೆಲ್ಲವೂ ನಿಮಗೆ ಯಾವಾಗ ಬಂತು ವಿಚಾರ? ಹಿಂದೆ ಇತ್ತು, ಆದರೆ ಅದನ್ನು ಮರೆಮಾಚಿದ್ರಿ. ಆದರೆ ಈಗ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅದಕ್ಕೆ ಒಂದು ಬೆಲೆ ಬಂತು ಅನ್ನೋ ರೀತಿಯಲ್ಲಿ, ಅಂದರೆ ಅದಕ್ಕೊಂದು ಹೊಳಪು ಬಂತು. ಅಂದರೆ ಬಂಗಾರವೇ ಆಗಲಿ, ಅದು ಶುದ್ಧ ಆಗಬೇಕು ಅಂದರೆ ಬೆಂಕಿಯಲ್ಲಿ ಅದು ಸುಡಬೇಕು, ಆವಾಗಲೇ ಅದರ ಗುಣ ಗೊತ್ತಾಗುತ್ತೆ. ಹಾಗಾಗಿ ಕಷ್ಟ, ದುಃಖ, ನೋವು, ಸಮಸ್ಯೆಗಳಿದ್ದಾವೆ ಅಂತೇಳಿ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅವರು ಆ ದುನಿಯಲ್ಲಿ ಹಾಕಿ ನಿಮ್ಮ ಕರ್ಮಗಳನ್ನು ಸುಡ್ತಾರೆ. ನಿಮ್ಮ ಒಂದು ಕರ್ಮಗಳು, ದೋಷಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ದಾರಿಯನ್ನು ತೋರಿಸ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ. ಇದರ ಆಧಾರದ ಮೇಲೆ ನಿಮ್ಮನ್ನು ಆ ಬಂಗಾರದಂತೆ ಹೊಳೆಯುವ ರೀತಿಯಲ್ಲಿ ನಿಮ್ಮ ಬದುಕನ್ನು ಸುಂದರವಾಗಿ ಭವಿಷ್ಯದ ರೂಪದಲ್ಲಿ ರೂಪಿಸ್ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಈಗ ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ಹಾಗಾಗಿ ಅವರು ಹಾಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಬಾರ್ದಿತ್ತು, ನನಗೆ ಅದು ಸಿಗಬೇಕಾಗಿತ್ತು ಅಂಥೇಳಿ ನೀವು ಯೋಚಿಸೋದು ಬೇಡ. ನಿಮ್ಮ ಹಿಡಿತಕ್ಕೆ ಕೆಲವು ವಿಚಾರಗಳನ್ನು ತಗೊಳ್ಬೇಡಿ, ಅದನ್ನು ಭಗವಂತನ ಹಿಡಿತಕ್ಕೆ ಬಿಟ್ಟು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಹಳೆಯ ಕಹಿ ಘಟನೆಗಳನ್ನಾಗಿರ್ಬೋದು, ಯಾವುದೋ ಒಂದು ವಿಚಾರಗಳನ್ನು ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸುತ್ತುವರೆದ ಸಂಬಂಧಗಳು, ತಾಯಿ, ತಂದೆ, ಬಂಧು ಬಳಗ, ಸಂಬಂಧ, ನೆರೆ ಹೊರೆ, ಇವೆಲ್ಲದರಲ್ಲೂ ನಿಮಗೆ ಒಳ್ಳೆಯದು ಆಗ್ತಾಯಿದ್ರೆ ಕೆಟ್ಟದ್ದು ಆಗ್ತಾಯಿದ್ರೆ ಅದೆರಡೂ ಕೂಡ ನಿಮ್ಮದೇ ಕರ್ಮದ ಫಲ ಆಗಿದೆ. ಆದರೆ ಇಲ್ಲಿ ನೀವು ಎರಡಕ್ಕೂ ಕೂಡ ಗುರುವಿನ ಶರಣದಲ್ಲಿರೋದ್ರಿಂದ ಒಳ್ಳೇದು ಯಾವಾಗ ಸಿಗಬೇಕು, ಅದರಲ್ಲಿ ಯಾವ ಬ್ಲಾಕೇಜ್ ಅಡೆತಡೆ ತರ್ತಾ ಇದೆ ಒಳ್ಳೇದು ಸಿಗಲಿಕ್ಕೆ, ಅದೆಲ್ಲವನ್ನು ಅವ್ರು ನೋಡ್ಕೊಳ್ತಾರೆ. ಭಾರ ಸಂಪೂರ್ಣವಾಗಿ ಅವ್ರ ಮೇಲೆ ಹಾಕಿದ ಮೇಲೆ ಎಲ್ಲ ಅವರೇ ನೋಡ್ಕೊಳ್ತಾ ಇರ್ತಾನೆ. ಬಾಬಾರವರ 11 ವಚನಗಳಲ್ಲಿ ಅದು ಒಂದು ವಚನ ಆಗಿದೆ. ನೀನು ಎಂಥದ್ದೇ ಪಾಪ ಮಾಡಿರು, ಕರ್ಮ ಮಾಡಿರು, ಪಶ್ಚಾತ್ತಾಪ ಪಟ್ಟು ಕ್ಷಮಿಸು ಅಂತೇಳಿ ನನ್ನ ಬಳಿ ಬಂದರೆ ಖಂಡಿತ ನಿನ್ನ ಭಾರ ನಾನು ಭರಿಸ್ತೀನಿ, ನಿನಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ಅಂದಿದ್ದಾರೆ. ಅದೇ ಅವಕಾಶ ಈಗ ನಿಮಗೆ ಸಿಕ್ಕಿದೆ. ಸಾಯಿ ಸಚ್ಚರಿತ್ರೆ ಪಾರಾಯಣ ಕೂಡ ಮಾಡ್ತಾ ಇದ್ದೀರಾ, ಹಾಗೆ ಸಚ್ಚರಿತ್ರೆಯ ದಾನ ಕೂಡ ಮಾಡಿದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಯಾರಿಗೋ ಒಳ್ಳೇದಾಗಲಿ ಅಂತೇಳಿ ಸಚ್ಚರಿತ್ರೆ ಪಾರಾಯಣ ಕೂಡ ಮಾಡಿದಿರಾ. ಒಟ್ಟಾರೆ ಈಗ ಏನಾದರೂ ಒಂದು ಸೇವೆ ಮಾಡಿದರೆ ಖಂಡಿತ ಇದು ಮಹಾನ್ ಸೇವೆ ಅಂತ ಬರ್ತದೆ. ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರನೇ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋದರೆ ಬೇಡ್ತಾನೆ ಇರ್ತೀವಿ, ಅದು ಇದು ಅದು ಅಂತೇಳಿ ಒಂದಲ್ಲ ಒಂದು ನಮಗೆ ದಿನನಿತ್ಯ ದೇವಸ್ಥಾನಕ್ಕೆ ಹೋದಾಗಲೂ ಏನಾದರೂ ಇದ್ದೇ ಇರುತ್ತೆ. ಆದರೆ ನನಗೋಸ್ಕರ ಬಂದಿಲ್ಲ ಬಾಬಾ ಇವತ್ತು, ನಾನು ನನ್ನ ಸ್ನೇಹಿತ, ನನ್ನ ಯಾವುದೋ ರೀತಿಯಲ್ಲಿ ಒಬ್ಬರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ, ನನ್ನ ನೆರೆಹೊರೆಯವರೇ ಆಗಿರ್ಬೋದು, ಅವರ ಆರೋಗ್ಯ ಸುಧಾರಿಸೋ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥನೆ ಮಾಡಿಕೊಂಡು ಒಂದು ಸಾಯಿ ಸಚ್ಚರಿತ್ರೆ ಅಧ್ಯಾಯವನ್ನು ಓದಿ ನಿಮ್ಮ ಶರಣದಲ್ಲಿ ಅವರನ್ನು, ಅಂದರೆ ಅವರ ಕಷ್ಟಗಳೇನಿದವೋ ಅವುಗಳನ್ನು ಅರ್ಪಣೆ ಮಾಡಿದ್ದೀನಿ, ಅವರಿಗೆ ಒಂದು ಒಳ್ಳೆ ದಾರಿ ತೋರಿಸು ಅನ್ನೋ ರೀತಿಯಲ್ಲಿ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು ದಿನದ ಸೇವೆಯನ್ನು ಮಾಡಿದ್ದೀನಿ. ಇವತ್ತು ನನಗೋಸ್ಕರ ನಾನು ಏನೂ ಮಾಡಿಲ್ಲ, ಎಲ್ಲ ಸೇವೆ ಅವರಿಗೋಸ್ಕರನೇ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗಿ ಅದು ಅವರಿಗೆ ಬ್ಲೆಸ್ ಆಗಿರುತ್ತೆ, ಆಶೀರ್ವಾದ ಆಗಿರುತ್ತೆ. ನಿಮ್ಮ ಸ್ವಾರ್ಥವಿಲ್ಲದ ಮನಸ್ಸಿನ ಆಶೀರ್ವಾದ ಅವ್ರಿಗೆ ಸಿಕ್ಕಿರುತ್ತೆ. ಅವರು ತಮ್ಮ ಪರಿಸ್ಥಿತಿಗಳನ್ನು ಸರಿಪಡಿಸ್ಕೊಂಡಿರ್ತಾರೆ, ಅದ್ರ ಜೊತೆಗೆ ಅದು 10 ಪಟ್ಟು ಮರಳಿ ನಿಮ್ಮ ಕಡೆನೂ ಬಂದಿರುತ್ತೆ. ಪ್ರಸ್ತುತ ಎನರ್ಜಿಗೆ ಇಂತಹ ಜನರು ಕೂಡ ಕನೆಕ್ಟ್ ಆಗಿದ್ದಾರೆ. ಅಂದರೆ ಬೇರೆಯವ್ರಿಗೋಸ್ಕರನೂ ಕೂಡ ನೀವು ಸಹಾಯ ಮಾಡಿದರೆ ಈ ರೀತಿಯಾಗಿ ಒಂದು ಸೇವೆ ಮಾಡೋ ಮೂಲಕ ಅವರಿಗೋಸ್ಕರ, ಅವ್ರಿಗೆ ಹೇಳ್ದೇನೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಉಪವಾಸ ಮಾಡೋದಾಗಿರ್ಬೋದು, ಯಾವುದೋ ರೀತಿಯಲ್ಲಿ ಒಂದು ಸಚ್ಚರಿತ್ರೆ ಓದಿದ್ದಾಗಿರ್ಬೋದು, ಯಾರಿಗೋ ಸಹಾಯ ಮಾಡಿದ್ದಾಗಿರ್ಬೋದು, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ದಾಗಿರ್ಬೋದು, ಒಟ್ಟಾರೆಯಾಗಿ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನೀವು ಬಯಸಿದ್ದೀರಾ. ಅದೇ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ಖಂಡಿತ ಇದಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮದೇ ಆದ ಕರ್ಮದ ಫಲದಿಂದ ಗುರುವಿನ ಆಶೀರ್ವಾದವನ್ನು, ಬಲವನ್ನು ನೀವು ಪಡ್ಕೊಂಡಿರೋದ್ರಿಂದ ಇಲ್ಲಿ ನಿಮ್ಮ ಅಪೂರ್ಣಗೊಂಡ ಇಚ್ಛೆಗಳನ್ನು ಗುರು ಪೂರ್ಣಗೊಳಿಸ್ಕೊಳ್ಳೋಕ್ಕೆ, ಅಂದರೆ ಕೊಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ. ಅದು ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಹಾಗೆ ಕೆಲಸ ಆಗಿರ್ಬೋದು, ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ನೀವು ಮುಂದೆ ಹೋಗೋ ವಿಚಾರ ಆಗಿರ್ಬೋದು, ಕೆಲವು ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತಗಳು ನಡೆಯುತ್ತೆ ಇನ್ನು 3 ತಿಂಗಳಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗಿದ್ದವರಿಗೆ ಇಲ್ಲಿ ಇದು ಉದಿ ಕೇವಲ ಬೂದಿ ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಸಾಯಿಬಾಬಾರವರ ಉದಿ ಕೊಟ್ಟಾಗ ಅವರು ಕೇವಲ ದೇಹದ ಕಾಯಿಲೆ ಗುಣಪಡಿಸಲು ಕೊಡಲಿಲ್ಲ, ಮನಸ್ಸಿನ ಭಯ, ಆತಂಕ, ನಿರಾಶೆ, ಅಸಹಾಯಕತೆಯನ್ನು, ಹಾಗೆ ಕೆಲವು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಸುಡುವ ಶಕ್ತಿಯಾಗಿ ಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಉದಿಯ ಸೇವನೆಯನ್ನು ಮಾಡ್ತಿದ್ರ, ಧಾರಣೆಯನ್ನು ಮಾಡ್ತಿದ್ರ, ಖಂಡಿತ ಇದು ನಿಮ್ಮ ಜೀವನದ ಮೇಲೆ, ವ್ಯಕ್ತಿತ್ವದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಿದೆ, ನಿಮ್ಮ ಕುಟುಂಬದ ಮೇಲೂ ಕೂಡ. ಹಾಗಾಗಿ ಗುರುವೇ ಇಲ್ಲಿ ಹೇಳ್ತಿದ್ರೆ, ಕೆಲವರಿಗೆ ಸಂಬಂಧದ ನೋವು, ಕೆಲವರಿಗೆ ನಿಮ್ಮ ಸಂಬಂಧದ ಮಧ್ಯೆ ಯಾರೋ ಬಂದಿದ್ದಾರೆ ಅನ್ನೋ ನೋವು ಕಾಣಿಸ್ತಾ ಇದೆ, ಕೆಲವರಿಗೆ ಸಂತಾನ ಆಗಿಲ್ಲ, ಮದುವೆ ಆಗಿಲ್ಲ, ಕೆಲವರಿಗೆ ಇನ್ನೂ ಏನೋ ರೀತಿಲಿ ಮಕ್ಕಳ ಜೀವನ ಕುರಿತು ಯಾವುದ್ಯಾವುದೋ ರೀತಿಲಿ ಒಂದು ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿದೆ. ಯಾಕಂದರೆ ನಿಮ್ಮ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಅದನ್ನು ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವರಿಗೆ ಹಣದ ಚಿಂತೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಕೆಲವರಿಗೆ ಭವಿಷ್ಯದ ಭಯ ಕೂಡ ಇದೆ. ಅಂದರೆ ನನ್ನ ಪ್ರೀತಿ ಮಾಡಿದ್ರು ನಂಗೆ ಸಿಗ್ತಾನೋ ಇಲ್ಲೋ ಅನ್ನೋ ರೀತಿಲೂ ಭಯ ಇದೆ, ನನ್ನನ್ನು ಬಿಟ್ಟು ಹೋದರೂ
ಮರಳಿ ಬರ್ತಾರಾ ಅನ್ನೋ ರೀತಿಲೂ ಕೂಡ ಭಯದಲ್ಲಿದ್ದೀರಾ. ಆ ಭಯ ಬೇಡ. ನಿನ್ನ ಭಾರ ಏನೇ ಆಗಿರಲಿ ನನ್ನ ಮೇಲಿಡು. ನೀನೊಬ್ಬನೇ ಅಲ್ಲ, ನೀನೊಬ್ಬನೇ ಹೋರಾಡಬೇಕಾಗಿಯೂ ಇಲ್ಲ. ಉದಿ ನಿನಗೆ ಒಂದು ಸತ್ಯವನ್ನು ನೆನಪಿಸುತ್ತೆ. ಒಂದು ದಿನ ಎಲ್ಲವೂ ಬೂದಿಯಾಗತ್ತೆ. ಅದರಿಂದ ಅಹಂಕಾರ, ಕೋಪ, ದ್ವೇಷ, ಭಯ ಇವುಗಳನ್ನು ಹಿಡಿದುಕೊಂಡು ಬದುಕಬೇಡ ಅಂಥೇಳಿ ಆ ಉದಿಯನ್ನು ನಾನು ಕೊಡೋದು ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಅಂದರೆ ಬಾಬಾರವರ ಉದಿ ಇದೆಯಲ್ಲ, ಅದು ಕೇವಲ ನಿಮ್ಮ ಎಲ್ಲ ರೀತಿಯ ಆಸೆ ಇಚ್ಛೆಗಳನ್ನು ಪೂರ್ಣಗೊಳಿಸ್ತಾ ಇಲ್ಲ, ಅದ್ರ ಜೊತೆಗೆ ನಿಮಗೊಂದು ಅರಿವನ್ನು ಕೂಡ ಕೊಡ್ತಾ ಇದೆ. ನಿಮ್ಮ ಒಂದು ಆ ಸಮಸ್ಯೆಗಳನ್ನು ದೂರ ಮಾಡ್ತಿಲ್ಲ, ಅದ್ರ ಜೊತೆ ನಿಮಗೊಂದು ಅರಿವನ್ನು ಕೊಡ್ತದೆ. ಒಂದು ದಿನ ಎಲ್ಲವೂ ಬೂದಿ ಆಗುತ್ತೆ. ಆದ್ದರಿಂದ ಈ ಅಹಂಕಾರ ಯಾಕೆ, ಕೋಪ ಯಾಕೆ, ದ್ವೇಷ ಯಾಕೆ, ಭಯ ಯಾಕೆ, ಈ ಸಂಘರ್ಷ ಯಾಕೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಿಡ್ಕೊಂಡೇ ಜೀವನ ಮಾಡ್ತಾ ಇದೆಯಾ, ಬಿಟ್ಬಿಡು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಆ ಸಂದೇಶವನ್ನು ಕೂಡ ಈ ಉದಿ ಕೊಡ್ತದೆ. ಈ ಕ್ಷಣ ನಿಮ್ಮ ಜೀವನ ಎಷ್ಟು ಕತ್ತಲೆಯಾಗಿ ಕಂಡ್ರು ನಾನು ನಿಮ್ಮ ಕಥೆಯನ್ನ ಮುಗಿಸಿಲ್ಲ, ಈಗ ಶುರು ಮಾಡಿದ್ದೀನಿ. ನನ್ನ ಶರಣದಲ್ಲಿ ಬಂದ ಮೇಲೆ ಅದು ಹೊಸ ರೂಪವನ್ನು ಪಡ್ಕೊಂಡಿದೆ. ಅರ್ಥ ಮಾಡ್ಕೋ. ನೀನು ಕಳೆದುಕೊಂಡ ಪ್ರೀತಿ, ಕಳೆದುಕೊಂಡ ಅವಕಾಶ, ಕಳೆದುಕೊಂಡ ನೆಮ್ಮದಿ ಎಲ್ಲವೂ ಶಾಶ್ವತವಾಗಿ ಕಳೆದು ಹೋಗಿಲ್ಲ. ಅದು ನನ್ನ ಶರಣಕ್ಕೆ ಬಂದಿದೆ. ಖಂಡಿತ ಈಗ ನಾನು ಅದರಲ್ಲಿ ವಿಳಂಬ ಮಾಡಿರ್ಬೋದು ಅಂತೇಳಿ ನಿನಗೆ ಅನಿಸ್ಬೋದು, ಆದರೆ ನಿರ್ಲಕ್ಷ್ಯ ಮಾಡೋದಿಲ್ಲ ನಾನು. ಖಂಡಿತ ಸರಿಯಾದ ಸಮಯಕ್ಕೆ ನಿನ್ನ ಕಣ್ಣೀರಿಗೆ ನಾನೊಂದು ಬೆಲೆಯನ್ನು ಕೊಡ್ತೀನಿ. ಹಾಗೆ ನಿನ್ನ ಒಂದು ಸಂಬಂಧವನ್ನು ಸರಿಪಡಿಸ್ತೀನಿ. ನಿನ್ನ ಪ್ರಾರ್ಥನೆಗೆ ಉತ್ತರ ನಾನು ಅನೇಕ ರೀತಿಯ ಒಂದು ಆಶೀರ್ವಾದಗಳ ಮೂಲಕ ನೀಡ್ತೀನಿ. ಸ್ವಲ್ಪ ಶ್ರದ್ಧಾ ಸಬೂರಿಯನ್ನು ಹೊಂದಿ ನಿನ್ನ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಅದರ ಜೊತೆ ಒಳ್ಳೆಯ ಉದ್ದೇಶವನ್ನು ಸೇರಿಸಿ ಮುಂದೆ ಹೋಗು. ನಿನ್ನ ಜೊತೆ ನಾನಿದ್ದೀನಿ, ಮುಂದೆನೂ ನಾನಿದ್ದೀನಿ, ಹಿಂದೆನೂ ನಾನಿದ್ದೀನಿ, ಜೊತೆಗೂ ನಾನಿದ್ದೀನಿ. ಅದರ ಅನುಭವವನ್ನು ಹೊಂದು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಶ್ರೀ ಸಾಯಿ ಸೇವಾ ಟ್ರಸ್ಟ್ ಬಗ್ಗೆ ತಿಳಿಸಿ ಅಕ್ಕ ಅಂತೇಳಿ ಹೇಳ್ತಾ ಇದ್ರಿ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಇವತ್ತೇ ಪೋಸ್ಟ್ ಮಾಡಿದ್ದೆ ರಾತ್ರಿ. ಇವತ್ತಿನ ವಿಡಿಯೋ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ. ಹಾಗೆ ಇದರಲ್ಲೂ ಕೂಡ ಒಂದು ಸಾಯಿ ಸೇವಾ ಟ್ರಸ್ಟ್ನ ಒಂದು QR ಕೋಡ್ನ ಕಳಿಸ್ತೀನಿ. ಯಾರಾದರೂ ಸಹಾಯ ಮಾಡೋರಿದ್ದರೆ ಖಂಡಿತ ಸಹಾಯ ಮಾಡ್ಬೋದು. ಹಾಗೆ ಅದರಲ್ಲಿ ಫೋನ್ ನಂಬರ್ ಕೂಡ ಇರುತ್ತೆ. ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಹಾಗೆ ಅಕೌಂಟ್ ನಂಬರ್, ಹಾಗೆ ಮತ್ತು IFSC ಕೋಡ್ ಎಲ್ಲ ಹಾಕಿರ್ತೀನಿ. ಯಾಕೆ ಅಂದರೆ ನೀವು ಸಹಾಯನೂ ಮಾಡ್ಬೋದು, ಸಹಾಯನೂ ಪಡ್ಕೊಳ್ಬೋದು. ಹಾಗೆ ಯಾರಾದರೂ ವೃದ್ಧರು, ಅನಾಥರು ಇದ್ದರೆ ಅವರನ್ನು ನಮ್ಮ ಸೇವಾ ಟ್ರಸ್ಟಿಗೆ ನೀವು ಕರ್ಕೊಂಡು ಬರ್ಬೋದು ಖಂಡಿತ. ಆದರೆ ಸಂಪರ್ಕ ಮಾಡಿ ಬರಬೇಕಾಗತ್ತೆ. ಇದೇ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡಿ. ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ, ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಉದ್ದೇಶ ಇದೆಯೋ, ಅಂದರೆ ಅಂದರೆ ನಿಮ್ಮ ಸುತ್ತ ಇರುವ ಎಲ್ಲ ರೀತಿಯ ಒಂದು ಸಂಬಂಧಗಳು ಕೂಡ ನಿಮ್ಮದೇ ಆದ ಒಂದು ಆತ್ಮದ ಆಯ್ಕೆಯಾಗಿದೆ. ಹಾಗೆ ಅದರ ಉದ್ದೇಶ ಒಳಿತಿನಿಂದ ಕೂಡಿರಬೇಕು. ಹಾಗೆ ಅದರ ಉದ್ದೇಶವೇ ಅದು ನೆರವೇರಿಸ್ಕೊಳ್ಬೇಕು. ಅದು ಒಳ್ಳೇದು ಹೊತ್ಕೊಂಡು ಬಂದಿರುತ್ತೋ, ಕೆಟ್ಟದ್ದು ಹೊತ್ಕೊಂಡು ಬಂದಿರುತ್ತೋ ಅದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಗುರುವಿನ ಶರಣದಲ್ಲಿ ನೀವು ಬಂದಿದ್ದೀರಾ ಅಂದರೆ ಇದು ಯಾವುದೋ ಒಂದು ಜನ್ಮದ ಪುಣ್ಯ. ಯಾರಿಗೋ ನೀವೇನಾದರೂ ಒಂದು ಸೇವೆ ಮಾಡಿದ್ರಾ, ಇಲ್ಲ ಒಳ್ಳೇದಾಗಲಿ ಅಂತೇಳಿ ಭರವಸೆ ಕೊಟ್ಟಿದ್ರಾ, ಈ ರೀತಿ ಒಂದು ವ್ರತ ಮಾಡಿದ್ರ, ಇದೆಲ್ಲದರ ಪುಣ್ಯ ಯಾವುದೋ ಜನ್ಮದಲ್ಲಿ ಮಾಡಿದ್ದು. ಈ ರೀತಿಯಾಗಿ ಗುರುವು ಅಂದರೆ ಅವರ ಶರಣದಲ್ಲಿ ನಿಮ್ಮನ್ನು ತಗೊಂಡು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಅದು ದೋಷ ಮುಕ್ತರಾಗಿಸ್ತಾ ಇದ್ದಾರೆ. ಅದರಿಂದ ಹಾಗೆ ಅದರಲ್ಲಿರುವ ಪುಣ್ಯವನ್ನು ನೀವು ಹೇಗೆ ಪಡ್ಕೊಳ್ಬೇಕು ಅಂದರೆ ನಿಮ್ಮ ಭಾಗ್ಯದಲ್ಲಿ ಏನಿತ್ತಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಅಡೆತಡೆ ಇತ್ತಲ್ಲ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ದಾರಿ ತೋರಿಸ್ತದೆ. ಈ ವರ್ತಮಾನದಲ್ಲಿ ನಿಮ್ಮ ಮೂಲಕವೇ ಕೆಲವೊಂದು ಕಾರ್ಯಗಳನ್ನು ಮಾಡುವ ಮೂಲಕ, ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ರೂಪಿಸ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾರೆ ತಕ್ಷಣವೇ. ಹಾಗಾಗಿ ನಿಮಗೆ ಯಾರಾದರೂ ಮೋಸ ಮಾಡೋರು ಎದುರಿಗೆ ಬಂದರೆ ಗೊತ್ತಾಗ್ತಾ ಇದೆ. ಹಾಗೆ ಸುತ್ತಮುತ್ತ ಯಾವ ರೀತಿ ಯೋಚಿಸ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗ್ತಾ ಇದೆ. ಹಾಗಾಗಿ ಯಾರನ್ನು ದೂರ ಇಡಬೇಕು, ಯಾರನ್ನು ಎಷ್ಟು ನಂಬಬೇಕು ಅನ್ನೋದು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಮೊದಲೀಗ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲ್ತಿದ್ದೀರಾ. ಹಾಗಾಗಿ ಸಮಯ ಸಿಕ್ಕಾಗಲಿಲ್ಲ, ಒಂಟಿಯಾಗಿರ್ತೀರಾ, ಹಾಡ್ತೀರಾ, ಅಂದರೆ ನಿಮಗಿಷ್ಟವಾದ ಕೆಲಸಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ. ಯಾಕಂದರೆ ನೀವೀಗ ತುಂಬ ಜೀವನದಿಂದ ಪಾಠ ಕಲ್ತೀರಾ. ಅದು ಗುರುವಿನ ಶರಣದಲ್ಲಿ ಬಂದಮೇಲೆ ಅದರ ಅರಿವು ಹೆಚ್ಚಾಗಿದೆ. ಈಗ ಬಾಬಾ ಹೇಳ್ತಿದ್ರೆ ನಿಮ್ಮ ಕಣ್ಣೀರು ಅಂದರೆ ನಿಮ್ಮ ಕಣ್ಣೀರಿಗೆ ಅರ್ಥ ಇದೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಇದೆ, ನಿಮ್ಮ ಹೃದಯದ ನೋವಿಗೆ ಚಿಕಿತ್ಸೆ ಇದೆ ನನ್ನ ಬಳಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರೆ, ಇಂದು ನೀವು ಒಂದು ಹೆಜ್ಜೆ ಮಾತ್ರ ಮುಂದೆ ಇಡಿ, ಉಳಿದ ದಾರಿಯನ್ನು ನಾನು ನಿಮಗೆ ತೋರಿಸ್ತೀನಿ. ನಂಬಿಕೆಯನ್ನು ಕಳ್ಕೊಬೇಡಿ. ಕೆಲವೊಮ್ಮೆ ನಿಮ್ಮ ಕಡೆಗೆ ಬರ್ತಾ ಇರುವ ಆಶೀರ್ವಾದಗಳು ನಿಮ್ಮ ಪ್ರಾರ್ಥನೆಗಳಿಗಿಂತಲೂ ದೊಡ್ಡದಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಈಗಿನ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಕೆಲವರ ಪ್ರಸ್ತುತ ಎನರ್ಜಿಯಂತೂ ಯಾವ ರೀತಿ ಇದೆ ಅಂದರೆ, ನೀವು ಇಂದು ನಿಮ್ಮ ಜೀವನವನ್ನು ಬೇರೆಯವರ ಜೀವನದ ಜೊತೆ ಹೋಲಿಸ್ತಾನೆ ಇದ್ದೀರಾ. ಇನ್ನೂ ಅದರಿಂದ ಹೊರಗೆ ಬರಬೇಕು ಅಂತಿದ್ದೀರಾ, ಆದರೂ ಕೂಡ ಅದನ್ನು ಮರೆತು ಮತ್ತೆ ಹೋಲಿಕೆ ಮಾಡ್ಕೊಳ್ತಿದ್ದೀರಾ. ಅವರ ಬಳಿ ಇರೋದನ್ನು ನೋಡಿ ನನ್ನ ಬಳಿ ಯಾಕಿಲ್ಲ, ಅವ್ರ ಜೀವನ ಚೆನ್ನಾಗಿದೆ, ನನ್ನ ಜೀವನ ಯಾಕಿಲ್ಲ ಅನ್ನೋ ರೀತಿಲಿ ಬೇಸರ ಪಡ್ಕೊಳ್ತಾ ಇದ್ದೀರಾ. ಆದರೆ ಬಾಬಾ ನೆನಪಿಸ್ತಾ ಇದ್ದಾರೆ, ಒಂದೇ ತೋಟದಲ್ಲಿ ಅರಳುವ 2 ಹೂಗಳು ಕೂಡ ಒಂದೇ ಸಮಯದಲ್ಲಿ ಅರಳೋದು ಇಲ್ಲ, ಒಂದೇ ಕಡೆ ಹೋಗಿ ಸೇರೋದು ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಕೆಲವು ಹೂಗಳು ಬೆಳಗಿನ ಜಾವ ಅರಳ್ತವೆ, ಕೆಲವು ಸಾಯಂಕಾಲ ಅರಳ್ತವೆ. ಆದರೆ ಎರಡಕ್ಕೂ ತನ್ನದೇ ಆದ ಸೌಂದರ್ಯ ಇರುತ್ತೆ. ಒಂದು ನನ್ನ ಪೂಜೆಗೆ ಬರುತ್ತೆ, ಇನ್ನೊಂದು ಯಾರದ್ದೋ ತಲೆ ಮೇಲಿರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗೆ
ನಿಮ್ಮ ಜೀವನದ ಪಯಣವೂ ಕೂಡ ಹೀಗೆ ಇರುತ್ತೆ ಮಗು ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಯಾರೋ ಒಬ್ಬರು ನಿಮಗಿಂತ ಬೇಗ ಯಶಸ್ಸು ಪಡೆದಿರ್ಬೋದು, ಯಾರೋ ಒಬ್ಬರು ಮೊದಲೇ ಮದುವೆ ಆಗಿರ್ಬೋದು, ಯಾರೋ ಒಬ್ಬರು ಹೆಚ್ಚಿನ ಹಣ ಸಂಪಾದಿಸಿರ್ಬೋದು, ಯಾರೋ ಒಬ್ಬರು ನಿಮಗಿಂತ ಮೊದಲು ತಾಯ್ತನದ ಸುಖ ಅನುಭವಿಸಿರ್ಬೋದು. ಆದರೆ ಬಾಬಾ ಕೇಳ್ತಾ ಇದ್ದಾರೆ, ಅವರ ದಾರಿಯನ್ನು ನಿನಗೆ ಕೊಟ್ಟಿದ್ದೇನಾ? ಅವರ ಪರೀಕ್ಷೆಯನ್ನು ನೀನು ಬರೆಯುತ್ತಿದ್ದೀಯಾ? ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ಆತ್ಮವು ತನ್ನದೇ ಆದ ಪಾಠ ಕಲಿಯಲು ಭೂಮಿಗೆ ಬರುತ್ತೆ. ಅರ್ಥ ಮಾಡ್ಕೋ. ಗುಲಾಬಿ ಹೂವು ಕಮಲವಾಗಲು ಪ್ರಯತ್ನ ಮಾಡೋದಿಲ್ಲ, ಕಮಲ ಗುಲಾಬಿಯಾಗಲು ಪ್ರಯತ್ನ ಮಾಡೋದಿಲ್ಲ. ಆದ್ದರಿಂದ ಅವೆರಡೂ ಕೂಡ ಅದರದ್ದೇ ಆದ ಸುಂದರತ್ವವನ್ನು ಹೊಂದಿ ಭಿನ್ನ ಭಿನ್ನ ಗುಣಗಳೊಂದಿಗೆ ಇಲ್ಲಿ ಗುರುತಿಸ್ಕೊಂಡಿದೆ. ನೀನು ಕೂಡ ಹಾಗೆ. ನೀನು ಬೇರೆಯವರಂತೆ ಆಗಲು ಪ್ರಯತ್ನಿಸಿದಾಗ ನಿನ್ನ ನಿಜವಾದ ಶಕ್ತಿಯನ್ನು, ವ್ಯಕ್ತಿತ್ವವನ್ನು, ನಿನಗೆ ಸಿಗಬೇಕಾದ ಭಾಗ್ಯವನ್ನು ಮರೆತಂತೆ ಅರ್ಥ ಮಾಡ್ಕೊಳ್ಳೋ ರೀತಿಲಿ ಗುರು ಹೇಳ್ತಾರೆ. ಇಂದು ನೀನು ನಿಧಾನವಾಗಿ ಸಾಗ್ತಾ ಇರ್ಬೋದು, ಅಂದರೆ ಅದು ಸೋಲು ಅಂತಲ್ಲ. ಬಹುಶಃ ದೇವರು ನಿನ್ನನ್ನು ದೊಡ್ಡದಾದ ಯಾವುದಕ್ಕೋ ಸಿದ್ಧಪಡಿಸ್ತಿರ್ಬೋದು ಅಂಥೇಳಿ ಯಾಕೆ ಅಂದ್ಕೊಳ್ಬಾರ್ದು ನೀನು ಅನ್ನೋ ರೀತಿಲಿ ಕೇಳ್ತಿದ್ದಾರೆ ಬಾಬಾ. ಕೆಲವೊಮ್ಮೆ ವಿಳಂಬವೂ ಕೂಡ ನಿಧಾನ ಆಗ್ತಾ ಇದೆ ಅಂದರೆ ಅದು ಶಿಕ್ಷೆ ಆಗಿರೋದಿಲ್ಲ, ಅದು ದೈವಿಕ ರಕ್ಷಣೆ ಆಗಿರುತ್ತೆ ಕಂದ ಅನ್ನೋ ರೀತಿಲಿ ಎಚ್ಚರಿಸ್ತಾ ಇದೆ. ನಿಮಗೆ ಸಿಗಬೇಕಾದದ್ದು ಸರಿಯಾದ ಸಮಯದಲ್ಲಿ ಮಾತ್ರ ಬರುತ್ತೆ. ಆದ್ದರಿಂದ ನಿನ್ನ ಜೀವನವನ್ನು ಬೇರೆಯವರ ಅಧ್ಯಾಯದ ಜೊತೆ ಹೋಲಿಸ್ಬೇಡ. ನೀನು ಇನ್ನೂ ನಿನ್ನ ಕಥೆಯ ಮಧ್ಯದಲ್ಲಿ ನಿಂತಿದೆಯಾ, ಅದನ್ನು ಅರ್ಥ ಮಾಡ್ಕೋ. ನಾನು ನಿನ್ನ ಜೊತೆಗಿದ್ದೀನಿ, ನಾನು ನಿನ್ನ ದಾರಿಯನ್ನು ನೋಡ್ತಾ ಇದ್ದೀನಿ. ನೀನು ನಿನ್ನ ಹೆಜ್ಜೆಯನ್ನು ಮಾತ್ರ ನೋಡಿ ಮುಂದೆ ಹೋಗು. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಿನ್ನ ಸಮಯ ಬರುತ್ತೆ, ನಿನ್ನ ಸಂತೋಷ ಬರುತ್ತೆ, ನಿನ್ನ ಯಶಸ್ಸು ಕೂಡ ನಿನ್ನ ಜೊತೆಗೆ ಬರುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈಗಿನ ಪ್ರಸ್ತುತ ಎನರ್ಜಿ ಯಾವೆಲ್ಲ ರೀತಿಯಲ್ಲಿ ಇಲ್ಲಿ ಒಂದಿಷ್ಟು ಮೆಸೇಜ್ ಸಿಕ್ಕಿದವೋ ಅವೆಲ್ಲವೂ ಒಟ್ಟು ನಿಮ್ಮ ಮನಸ್ಸಿನ ಪ್ರಸ್ತುತ ಭಾವನೆಗಳು ಈಗೂ ಇದ್ದಾವೆ, ಹಿಂದೂ ಇದ್ವು, ಮುಂದೂ ಇರ್ತವೆ. ಇವೇ ಭಾವನೆಗಳಿಗೆ ಉತ್ತರ ನೀವು ನಂಬಿದ ಗುರುವು ದೈವಶಕ್ತಿ ಈ ಸಮಯದಲ್ಲಿ ನೀಡಿದ್ದಾರೆ. ನೀವು ಇವತ್ತೊಂದು ಬಹಳ ಆಯಾಸಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅದು ಭಗವಂತನ ಸೇವೆ ಮಾಡೋ, ಇಲ್ಲ ಉಪವಾಸ ಮಾಡಾಗಿರ್ಬೋದು, ಇಲ್ಲ ಸ್ವಲ್ಪ ತಿರುಗಾಟ ಹೆಚ್ಚಾಗಿರ್ಬೋದು. ಒಟ್ಟಾರೆಯಾಗಿ ಈ ಆಯಾಸ ನಿಮಗೆ ನೆಮ್ಮದಿ ಕೊಟ್ಟಿದೆ, ನೆಮ್ಮದಿಯಾದ ನಿದ್ದೆ ಕೊಡುತ್ತೆ. ಹಾಗೆ ಹೊಸ ಉತ್ಸಾಹದೊಂದಿಗೆ ನಾಳೆಯನ್ನು ಶುರು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ನೀವೀಗ ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ನಿಮಗೆ ತೃಪ್ತಿ ಇದೆ. ಸ್ನೇಹಿತರೆ, ಈಗಿನ ವಿಚಾರಗಳು ನಿಮ್ಮ ಎನರ್ಜಿಗೆ ರೆಸೊನೇಟ್ ಆಗಿದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.